ದಿಯೋ, ಮಲ್ಲೇಶ್ವರಂ ಅಂದರೆ ನಿಂಗೇನೆಲ್ಲ ಜ್ಞಾಪಕ ಬರುತ್ತೆ? ಮ್, ಅದೇ 8th ಕ್ರಾಸು, ಫೇಮಸ್ಸು ನಮ್ಮ ಗಣೇಶನ ದೇವಸ್ಥಾನ, CTR ಹೋಟೆಲ್ಲು, ಹೀಗೇನೆ. ಏ, ಅಷ್ಟೇ ಅಲ್ಲ, ಬೇಕಾದಷ್ಟು ಒಳ್ಳೊಳ್ಳೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಕಾಲೇಜ್ಗಳು ಮತ್ತು ಗೌರ್ಮೆಂಟ್ದು ಎಜುಕೇಷನ್ ಡಿಪಾರ್ಟ್ಮೆಂಟು ಆಫೀಸ್ಗಳು, SSLC ಬೋರ್ಡು, PUC ಬೋರ್ಡು, ಹೀಗೆ ಅದೆಲ್ಲದಕ್ಕಿಂತ 18ನೇ ಕ್ರಾಸ್ ಹತ್ತಿರ ಇರೋ ನಮ್ಮ ವೀಣಾ ಸ್ಟೋರ್ಸು, ಆ ಇಡ್ಲಿ ಕಾಫಿ ಅಲ್ಲಿಗೆ ಹೋಗದೇ ಇದ್ದರೆ ಮಲ್ಲೇಶ್ವರದ ವಿಸಿಟ್ ಮುಗಿಯೋದೇ ಇಲ್ಲ ಕಣೆ ನಮಗೆ. ಹಾಂ, ಮತ್ತೆ ಏನು ಲಾಸ್ಟ್ ವೀಕ್ ವೀಣಾ ಸ್ಟೋರ್ಸ್ಗೆ ಹೋಗಿದ್ರಾ? ಮತ್ತು ಹೋಗಿದ್ದೆ. ಆದರೆ ಈ ಸಲ ಒಂದು ವಿಶೇಷ ವ್ಯಕ್ತಿನ ಪರಿಚಯ ಮಾಡಿಕೊಂಡೆ. ಅವರು ಡಾಕ್ಟರ್ HS ಗಣೇಶ್ ಭಟ್ ಅಂತ, MES B.Ed ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದ್ದಾರಂತೆ. ಎಜುಕೇಷನ್ ಫೀಲ್ಡಲ್ಲಿ ಎಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಗೊತ್ತಾ ಅವರು. ಎಜುಕೇಷನ್ ಬೋರ್ಡ್ ಇರ್ಬೋದು, DSCRT ಇರ್ಬೋದು, ಓಪನ್ ಯೂನಿವರ್ಸಿಟಿಗಳಿರ್ಬೋದು, ಹೀಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಕಣೆ ಅವರು. ಅದು ಸರಿ, ನಮ್ಮ ನೆಕ್ಸ್ಟ್ ಎಪಿಸೋಡ್ಗೆ ವೈ ಡೋಂಟ್ ಯು ಇಂಟರ್ವ್ಯೂ ಹಿಮ್? ಹಾಂ, ವೀಣಾ ಸ್ಟೋರ್ಸ್ನಲ್ಲೇನೆ ವಿತ್ ಸಮ್ ಕಾಫಿ. ಅನುಭವದಡುಗೆಯ ಮಾಡಿ, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ. ಡಾಕ್ಟರ್ HS ಗಣೇಶ್ ಭಟ್ MES ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 33 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ದಾರೆ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡಿದ್ದಾರೆ ಎಂದರೆ, ಆ ವಿಶಾಲ ಪ್ರಪಂಚದ ಎಲ್ಲ ಪ್ರಮುಖ ಸಂಸ್ಥೆಗಳಿಗೂ ಇವರ ಕಾಂಟ್ರಿಬ್ಯೂಷನ್ ಇದೆ. ಬನ್ನಿ, ಇವರ ಜೊತೆ ಮಾತಾಡುತ್ತಾ ಇವರ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳೋಣ. ಸಮಗ್ರ ಶಿಕ್ಷಣ ಪದ್ಧತಿಯಲ್ಲಿ ಬರೋ ಮುಖ್ಯವಾದ ಅಂಶಗಳಂದ್ರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಸಮೂಹ, ಪಠ್ಯಕ್ರಮ ಮತ್ತು ಕರಿಕ್ಯುಲಮ್, ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳು, ಮತ್ತೆ ಪರೀಕ್ಷಾ ಪದ್ಧತಿ ಹಾಗೂ ಮೌಲ್ಯಮಾಪನ. ಇವೆಲ್ಲವೂ ಒಂದಕ್ಕೊಂದು ಪೂರಕವಾದ ವಿಭಾಗಗಳು. ಈ ಎಲ್ಲ ವಿಭಾಗಗಳಲ್ಲೂ ನಿಮ್ಮ ಸುದೀರ್ಘವಾದ ಶಿಕ್ಷಣ ಸೇವೆಯಲ್ಲಿ ನೀವು ನಿಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದೀರಾ. ಈ ಎಲ್ಲದರ ಬಗ್ಗೆ ನಿಮ್ಮ ಜೊತೆ ಒಂದು ಮುಕ್ತ ಸಂಭಾಷಣೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ನಮಸ್ತೆ ಗಣೇಶ್ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಅವರ್ ಪಾಡ್ಕಾಸ್ಟ್ ಟುಡೇ. ಸಾಮಾನ್ಯವಾಗಿ ಎಲ್ರಿಗೂ ಟೀಚರ್ ಆಗ್ಬೇಕಂತ ತುಂಬಾನೇ ಆಸೆ ಇರತ್ತೆ. ಇಟ್ಸ್ ಅ ವೆರಿ ನೋಬಲ್ ಪ್ರೊಫೆಷನ್. ನಾವು ಟೀಚರ್ಸ್ ಚಿಕ್ಕವರಿಂದ ನೋಡಿರ್ತೀವಿ. ಮೇ ಬಿ ನರ್ಸರಿ ಟೀಚರ್ ಅಥವಾ ನೆಕ್ಸ್ಟ್ ಲೆವೆಲ್ ಪ್ರೈಮರಿ, ಹೈಸ್ಕೂಲ್, ಮಿಡಲ್ ಸ್ಕೂಲ್ ಟೀಚರ್ಸ್ ಆಗ್ಬೇಕು ಅಂತ ಹೇಳಿ ತುಂಬಾನೇ ಒಂದು ಆಸೆ ಪಡ್ತಾ ಇರ್ತೀವಿ. ಆದ್ರೆ ನಿಮ್ಗೆ ಅಂತ ಟೀಚರ್ಸ್ ಗಳನ್ನೇ ಟ್ರೈನ್ ಮಾಡೋ ಟೀಚರ್ ಆಗ್ಬೇಕು ಅಂತ ಹೇಗನ್ಸ್ತು? ನೀವ್ ಆ ಮಾರ್ಗಕ್ಕೆ ಹೆಂಗೆ ಬಂದ್ರಿ? ಇದಕ್ಕೆ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಮೇಷ್ಟ್ರಾಗಿದ್ರು, ಅಜ್ಜ ಮೇಷ್ಟ್ರಾಗಿದ್ರು, ನಮ್ ದೊಡ್ಡಪ್ಪ, ಚಿಕ್ಕಪ್ಪ, ನಮ್ ತರೀಕೆರೆ ಶ್ರೀನಿವಾಸ್ ಮಾವ ಎಲ್ರೂ ಮೇಷ್ಟ್ರಿ ಆಗಿದ್ರು. ನಾವು ಅವರುಗಳ ಜೊತೆಗೆ ಬೆಳೆದವರು. ನಾನು BSc ಮುಗಿಸಿದ ನಂತರದಲ್ಲಿ ನನಗೊಬ್ರು ಮೇಡಮ್ TK ಜಯಲಕ್ಷ್ಮಿ ಅಂತ, ಅವರು RV ಟೀಚರ್ಸ್ ಕಾಲೇಜ್ ಕಾರ್ನರ್ ಅಲ್ಲಿ 4-5 ಜನ ವಿದ್ಯಾರ್ಥಿಗಳ ಜೊತೆಗೆ ಯಾವಾಗ್ಲೂ ಮಾತಾಡ್ತಾ ಇರುವುದನ್ನ ನಾ ಸೈಕಲ್ ಹೊಡಿತಾ ಇರ್ಬೇಕಾದ್ರೆ ನೋಡ್ತಾ ಇದ್ದೆ. ನನ್ಗನ್ಸ್ತಾ ಇತ್ತು, ಈ ಮೇಡಮ್ ತರ ನಾನು ಯಾಕೆ ಮೇಷ್ಟ್ರಾಗಬಾರ್ದು. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ತುಡಿತ ಅಂತ ಕರಿತೀವಿ. ಇದು ಸುಮ್ಮನೆ ಅನಿಸಿಕೆ ಅಲ್ಲ, ಇದು ತುಡಿತ. ಅದು ಇಟ್ಸ್ ಎ ಸ್ಟ್ರಾಂಗ್ ಫೋರ್ಸ್ ಅಂತ ಕರಿತೀವಿ. ಹಾಗಾಗಿ ನಮ್ಗೆ ಅವಾಗೆಲ್ಲ ಬ್ಯಾಂಕಿನ ಕೆಲಸಗಳು, ಆ ಕೆಲಸಗಳು ಬಹಳ ಆರಾಮಾಗಿ ಸಿಗ್ತಾ ಇತ್ತು. ಆದ್ರೆ ನನ್ ಮನಸ್ಸಿನಲ್ಲಿ ಅನ್ಸಿದ್ದು ನಾನು ಮೇಷ್ಟ್ರೇ ಆಗ್ಬೇಕು.
ಓಕೆ. ಅದ್ರದ್ದು ಖುಷಿ ಹೇಗಿತ್ತು ಅಂದ್ರೆ, ನಮ್ಮಪ್ಪ ಜೋಡಿಕೋಡಿಹಳ್ಳಿ ಅಂತ, ಹಾ. ಅಲ್ಲಿ ಅವರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಬಸ್ ಇರ್ಲಿಲ್ಲ. ಹ್ಮ್. ಅವ್ರು ನನ್ನನ್ನ ಗದ್ದೆ ಬದಿ ಮೇಲೆ ನಡೆಸ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗ್ರು. ಗದ್ದೆ ಬದಿ. ಹಾ. ಗದ್ದೆ ಬದಿ ಮೇಲೆ, ಹಾ. ಆ ಬದಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿರೋ ಊರಿನ ಜನ ಇಲ್ಲ ಅಪ್ಪನಿಗೆ ನಮಸ್ಕಾರ ಸಾರ್ ಅಂತ ನಮಸ್ಕಾರ ಮಾಡೋರು. ಹಾ. ಎಷ್ಟೋ ಜನ ಅಲ್ಲೇ ಅಡ್ಡು ಬಿದ್ದು ಆಶೀರ್ವಾದ ತಗೊಂಡು ಹೋಗ್ಬಿಡೋರು. ಹಾ. ಅದನ್ನೆಲ್ಲ ನೋಡಿದಾಗ ನನ್ಗೆ ಅನ್ಸ್ತಾ ಇತ್ತು, ಒಬ್ಬ ಮೇಷ್ಟ್ರಿಗೆ ಒಂದು ಬೆಲೆ ಇದೆ ಅಂತ ಅನ್ಸ್ತು. ಆ, ಹಾಗಾಗಿ ಮೇಷ್ಟ್ರಾಗ್ಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬಂದದ್ದು. ಅಲ್ಲಿಂದ ನಾನು ಮೇಷ್ಟ್ರು ಹೆಂಗಾದೆ ಅಂತ ಕೇಳಿದ್ರೆ, ಹಾ. ಅದಕ್ಕೆ ಕಾರಣ ನಾನು ಓದ್ತಾ ಇರ್ಬೇಕಾದ್ರೇನೆ ನನಗೊಂದು ಗುರಿ ಇತ್ತು. ಹ್ಮ್. ಅದು ಎಲ್ಲಿಂದ ಬಂತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಾ. ನಾನು ಏನನ್ನ ಓದ್ತೇನೆ ಅದರಲ್ಲಿ ಹೈಯೆಸ್ಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋದೊಂದು ಒತ್ತಾಸೆ ಅಂತ ಕರಿತೀವಿ ಇದಕ್ಕೆ. ಒತ್ತಾಸೆ. ಹಾ. ಬರೀ ಆಸೆ ಅಲ್ಲ, ಹಾ. ಒತ್ತಾಸೆ. ಈ ತರದ ಒತ್ತಾಸೆ ನಮ್ಮಲ್ಲಿ ಹುಟ್ಕೊಂಡ್ಬಿಟ್ಟಿತ್ತು. ಹಾ. ಹಾಗಾಗಿ ನನ್ಗೆ ಒಂದು ಡಿಗ್ರಿ ಮಾಡಿದ್ಮೇಲೆ ಈ ತರದ್ದೊಂದು BEd ಅಂತ ಒಂದು ಕೋರ್ಸ್ ಇದೆ, ಇದನ್ನ ಮಾಡ್ಕೋಬೇಕು. ಇದನ್ನ ಮಾಡಿದ್ದಾದ್ಮೇಲೆ MEd ಅಂತ ಇನ್ನೊಂದು ಕೋರ್ಸ್ ಇದೆ, ಅದನ್ನ ಮಾಡ್ಕೊಳ್ಬೇಕು. MEd ಅಂತ ಮಾಡಿದ್ಮೇಲೆ PhD ಅಂತ ಇದೆ. ಹೆಂಗೋ ತಲೆಗೆ ಬಂತು ನಂಗೆ, ಯಾಕೆ ಅಂತ ಗೊತ್ತಿಲ್ಲ. ಹ್ಮ್. ಇದನ್ನೆಲ್ಲ ತೀರಿಸ್ಲೇಬೇಕು ಅಂತ ಹಠ ಹಿಡಿದು ಮಾಡಿದ್ದು ಅದೆಲ್ಲ. ಹಾ. ನಾನು BSc ಮಾಡಿದ್ಮೇಲೆ BEd ಪದವಿ ತಗೊಂಡೆ. ಹ್ಮ್. ಅಲ್ಲಿ BEd ಓದ್ತಾ ಇರ್ಬೇಕಾದ್ರೆ ಸಂಜೆ ಹೊತ್ತಲ್ಲಿ MEd ಹುಡುಗರು ಓದೋದನ್ನ ನಾನು ನೋಡ್ತಾ ಇದ್ದೆ, ಹಾ. ಲೈಬ್ರರಿಗೆಲ್ಲ ಹೋದ ಅವ್ರಗಳ ಜೊತೆಗೆ ಮಾತಾಡ್ತಾ ಇದ್ದೆ. ನನ್ಗವಾಗ ಅನ್ಸ್ತು, ನಾನು ಸ್ಕೂಲ್ ಟೀಚರ್ ಆಗ್ತಾ ಇದ್ದಾಗೇನೆ ಇಲ್ಲೊಂದು MEdಗೆ ನಾನು ಸೇರ್ಕೊಳ್ಳೇಬೇಕಂತ ಮನಸ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ಟೆ. ಮಾಡಿದ್ಮೇಲೆ ಏನಾಗೋಯ್ತು, BEd ಮುಗೀತಿದ್ದಾಗೇನೆ ಹಾ. ಈವ್ನಿಂಗ್ MEdಗೆ ಸೇರ್ಕೊಳ್ಳೋದಕ್ಕೆ ಟಾಟಾ ಸಿಲ್ಕ್ ಫಾರ್ಮ್ ನಲ್ಲಿ ಒಂದು ಕುಮರನ್ಸ್ ಹೈಸ್ಕೂಲ್ ಅಂತ ಇದೆ, ಹಾ. ಅಲ್ಲಿ ನನ್ನ ಮೊದಲನೇ ಉದ್ಯೋಗ. ಹಾ. ಅದು ದಿವಸಕ್ಕೆ 10 ರೂಪಾಯಿ ದಿನಗೂಲಿ ತರ ಕೆಲಸ. ಹಾ. ನನಗೆ 300 ರೂಪಾಯಿಗೆ ನನ್ನ ಸಂಬಳಕ್ಕೆ ಸೇರಿಸ್ಕೊಂಡಿದ್ದು. ನನಗೆ ನೆನಪಿರೋ ಹಾಗೆ ನನ್ನ ಮೊದಲನೇ ಸಂಬಳ 190 ರೂಪಾಯಿ ಅಷ್ಟೇ, 190 ರೂಪಾಯಿ. 190 ರುಪೀಸ್. ಹಾ. ಆ ಸಂಬಳ ತಗೊಂಡಿದ್ದಾದ್ಮೇಲೆ ಈವ್ನಿಂಗ್ MEdಗೆ ಹೋಗ್ತಾ ಇದ್ದೆ. ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಂಜೆ ಕಾಲೇಜಿನಲ್ಲಿ ಓದಿದ ವಿದ್ಯಾರ್ಥಿಗಳಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡ್ಕೊಂಡೆ. ಫಸ್ಟ್ ರ್ಯಾಂಕ್ First ಈವ್ನಿಂಗ್ ಕಾಲೇಜ್. ಅಂಡ್ ಐ ಹ್ಯಾಡ್ ಸ್ಕೋರ್ಡ್ ದಿ ಹೈಯೆಸ್ಟ್ ಮಾರ್ಕ್ಸ್ ಇನ್ ಆಲ್ ಸಬ್ಜೆಕ್ಟ್ಸ್. ಅಲ್ಲಿವರೆಗೂ ಯೂನಿವರ್ಸಿಟಿನಲ್ಲಿ ಯಾರು ಆ ಮಾರ್ಕ್ಸ್ ತಗೊಂಡಿರ್ಲಿಲ್ಲ. MEd ಮಾಡ್ಕೊಂಡೆ. MEd ಮಾಡಿದ್ದಾದ್ಮೇಲೆ ಒಂದು ರೂಲ್ಸ್ ಇತ್ತು. ಏನಪ್ಪಾ ಅದು ರೂಲ್ಸ್ ಅಂದ್ರೆ, ಟೀಚರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ BEd ಅನ್ನುವ ಪದವಿ, MEd ಅನ್ನುವ ಪದವಿ ಇಲ್ಲಿ ಪಾಠ ಮಾಡ್ಬೇಕಾದ್ರೆ ನೀವು PhD ಮಾಡಿರ್ಲೇಬೇಕು, ಜೊತೆಗೆ 3 ವರ್ಷದ ಟೀಚಿಂಗ್ ಅನುಭವ ನಿಮ್ಗಿರ್ಬೇಕಂತ ಒಂದು ರೂಲ್ಸ್ ಇತ್ತು ಅವಾಗ. ಯಾಕಂದ್ರೆ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ಯಾರು ಪಾಠ ಮಾಡ್ತಾರೆ ಅವರು ಟೀಚರ್ ಆಗಿ ಕೆಲಸ ಮಾಡಿರ್ಲೇಬೇಕು ಅಂತ ಒತ್ತಡ ಇತ್ತು. ನಾವು 3 ವರ್ಷ ಸ್ಕೂಲಲ್ಲಿ ಪಾಠ ಮಾಡಿರ್ಲೇಬೇಕಾಗಿ. ಆ ಅನುಭವ ಇದ್ದೇನೆ ನೀವು ಯು ಕ್ಯಾನ್ ಟ್ರೈನ್ ಅ ಟೀಚರ್. ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಒಬ್ಬ ಟೀಚರ್ ಒಂದು ಕ್ವಶನ್ ಪೇಪರ್ ಮಾಡೋದು ಅಂದ್ರೆ ಹೇಳ್ಕೊಡ್ಬೇಕು. ಬೆಂಗಳೂರು ಹೈಸ್ಕೂಲ್ ಟೀಚರ್ ಆದ ನಂಗೆ ಉಪೇಂದ್ರ ನನ್ನ ಸ್ಟೂಡೆಂಟ್. ಯಾರು? ನಮ್ಮ ಉಪ್ಪಿನ? ನಿಮ್ ಉಪ್ಪಿ. ಅರೆ ಉಪ್ಪಿಗೆ ನಾ ಪಾಠ ಮಾಡಿದ್ದೀನಿ. ಉಪ್ಪಿ ಸಿನಿಮಾದಲ್ಲಿ ಹೆಂಗ್ ತರಲೆ ಮಾಡ್ತಾನೋ ಕ್ಲಾಸಲ್ಲೂ ಹಂಗೆ ತರಲೆ ಇದ್ದ. ಅವ್ರಪ್ಪ ಅಡಿಗೆ ಬಿಟ್ಟು ಅವ್ರು ನಮ್ ಸ್ಕೂಲ್ ನಲ್ಲಿ ಯಾವತ್ತಾರು ಒಂದೊಂದ್ ದಿವಸ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಅವಾಗ ಚಿತ್ರಾನ್ನ ಮೊಸರನ್ನ ಇಲ್ಲ ಅವ್ರಪ್ಪ ನಮ್ ಸ್ಕೂಲಿಗೆ ಮಾಡ್ಕೊಂಡ್ ಬಂದ್ಕೊಡು. ಆಮೇಲೆ ರಮೇಶ್ ಅರವಿಂದ್, ನಾನು ಟಾಟಾ ಸಿಲ್ಕ್ ಫಾರ್ಮ್ ನಲ್ಲಿ ಇದ್ದಾಗ ಅವ್ನು ನನಗೆ ಸ್ಟೂಡೆಂಟ್ ಇದ್ದ. ರಮೇಶ್ ಹಾಗೇನೆ ಮತ್ತೆ ಸುಧಾರಾಣಿ. ಹಂತವಾಗಿ ಬೆಳಿಬೇಕು ಅನ್ನೋದು ನಮ್ ಮನಸ್ಸಿಗದು ಅಚ್ಚೊತ್ ಬಿಟ್ಟಿತ್ತು. ಹಾಗಾಗಿ 3 ವರ್ಷ ನಾನು ಹೈಸ್ಕೂಲ್ ಟೀಚರ್ ಪೋಸ್ಟ್ ನ ಮಾಡೋದ್ರೊಳಗಡೆನೆ ನಂದು MEd ನ ಮುಗಿಸ್ಕೊಂಡ್ಬಿಟ್ಟೆ. MEd ನ ಮುಗಿಸ್ತಿದ್ದಾಗೆ ಮುಂದಿನ ಪ್ರಶ್ನೆ ನಂಗಿದ್ದಿದ್ದು PhD ನಾನು ಅಪ್ಲೈ ಮಾಡ್ಬೇಕು. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಏನಿತ್ತಪ್ಪ ಅಂದ್ರೆ ಟೀಚರ್ ಆಗ್ಲೇಬೇಕು, ಆದ್ರೆ ಅಂತ ಇಂತ ಟೀಚರ್ ಆಗ್ಬಾರ್ದು. ಸಖತ್ ಟೀಚರ್ ಅಂತೀವಲ್ಲ ಹಂಗೆ ಆಗ್ಬೇಕು ಅಂತ ಮನಸ್ಸಲ್ಲಿ ಇದ್ದಿತ್ತು. ಸೊ ಹೀಗೆ ನೀವು ಟೀಚರ್ಸ್ ಟ್ರೈನಿಂಗ್ ಮಾಡ್ಕೊಂಡ್ರಿ, MEd ಮಾಡ್ಕೊಂಡ್ರಿ, ಆಮೇಲೆ ನೀವು ಬೇರೆ ಬೇರೆ ರೀತಿ ಇದರಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾನೆ ಇದ್ರಿ.
ಸೊ ಅದ್ರಲ್ಲಿ ಒಂದೊಂದ್ ಹೆಜ್ಜೆನೂ ನಾನು ನಿಮ್ಮನ್ನ ಕೇಳ್ತೀನಿ. ನಿಮ್ ಅನುಭವಗಳು ಅಥವಾ ಅದ್ರಲ್ಲಿ ನೀವ್ ಕಲ್ತಿದ್ ಒಂದ್ ಇರ್ಬೋದು, ಅಥವಾ ನೀವು ಹೆಂಗೆ ಅದರಿಂದ ಯು ಗೇವ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ವಿಷಯಗಳಲ್ಲಿ. ಒನ್ ಫಸ್ಟ್ ಪಾರ್ಟ್ ಇವಾಗ ಕರಿಕ್ಯುಲಮ್, ಪಠ್ಯ ಪುಸ್ತಕ ರಚನೆ ಅದ್ರ ಬಗ್ಗೆ ನೋಡ್ಬೇಕು ಅಂತಂದ್ರೆ, ಸೊ DSERT ನಲ್ಲಿ ಮತ್ತೆ ಬೇರೆ ಸುಮಾರು ಕಡೆಗಳಲ್ಲಿ ನೀವು ಪಠ್ಯಪುಸ್ತಕ ರಚನೆ ಸಿಲೆಬಸ್ ಫಾರ್ಮೇಶನ್ ಕಮಿಟಿನಲ್ಲಿ ಇದ್ರಿ ನೀವು. ಸೊ ಆ ಎಕ್ಸ್ಪೀರಿಯನ್ಸ್ ನಿಮ್ದು ಹೇಗಿತ್ತು? ಸೊ DSERT ನಲ್ಲಿ ಮತ್ತೆ ಸುಮಾರು ಬೇರೆ ಕಡೆಗಳಲ್ಲಿ ನೀವು ಪಠ್ಯಪುಸ್ತಕ ರಚನೆ ಸಿಲೆಬಸ್ ಫಾರ್ಮೇಶನ್ ಕಮಿಟಿನಲ್ಲಿ ಇನ್ವಾಲ್ವ್ ಆಗಿದ್ರಿ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು MES ಟೀಚರ್ಸ್ ಕಾಲೇಜ್ನಲ್ಲಿ ಮೇಸ್ಟರ್ ಆದ್ಮೇಲೆ ಒಂದ್ಸರಿ 1986 ಟೈಮ್ ಅಂತ ಅನ್ಸುತ್ತೆ. ಅವಾಗ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಇದೆ, ಅಲ್ಲಿಂದ ಪ್ರಾರಂಭ ಆಗಿತ್ತು. ಒಂದ್ಸರಿ ವಿಜಯನಗರದ ಹತ್ರ ನಂದು ಲೂನಾ ಇತ್ತು ಆಗ. ಹಾಗೆ ನಾನು ಒಂದು ಜಾಗದಲ್ಲಿ ವಿಜಯನಗರದ ಹತ್ರ ನಿಂತಿದ್ದೆ. ಹಾಗೆ DSERT ಇಂದ ಒಬ್ರು ಆಫೀಸರ್, ಎಲ್ಲೋ ಕೆಲವು ಸರಿ ಕಾಕತಾಳೀಯ ಅಂತೆಲ್ಲ ಕರಿತೀವಲ್ಲ, ಹಾಗೆ ಅವ್ರದ್ದು TVS ಇತ್ತು. ಆ TVS ಪಂಕ್ಚರ್ ಆಗಿತ್ತು, ನಂದು ಲೂನಾನು ಪಂಕ್ಚರ್ ಆಗಿತ್ತು. ಇಬ್ರು ರಿಪೇರಿ ಮಾಡಿಸೋದಕ್ಕೆ ಅಂತ ಸೇಮ್ ಪಂಕ್ಚರ್ ಶಾಪ್ ಹತ್ರ ನಿಂತ್ಕೊಂಡಿದ್ವಿ. ಅವಾಗ ಒಬ್ಬೊಬ್ರು ಮಾತಾಡ್ಕೊಳ್ಳೋ ಹಾಗೆ ನೀವ್ಯಾರು ನಾವ್ಯಾರು ಅಂತ ಮಾತಾಡ್ತಾ ಇದ್ವಿ. ಅವ್ರು ಅವಾಗ ಹೇಳಿದ್ರು, ನಾನು DSERT ನಲ್ಲಿ ಕೆಲಸ ಮಾಡ್ತೀನಿ ಅಂತ. ನಾನು MES ಟೀಚರ್ಸ್ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ ಅಂತ ನಾನು. ಅವರು ಬಹಳ ಒಳ್ಳೇದಾಯ್ತು ನಿಮ್ ಪರಿಚಯ ಆಗಿದ್ದು, ನಾವೊಂದು ಪಠ್ಯ ಪುಸ್ತಕ ಎಲ್ಲ ಬರಿಬೇಕಂತ ಇದೀವಿ, 1986 ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ ತುಂಬಾ ಕೆಲಸ DSERT ನಡೀತಾ ಇದೆ, ನೀವು ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ಅವಕಾಶ ಕೊಟ್ರೆ ನಾನು ಮಾಡ್ತೀನಿ ಅಂತ. ನನ್ನ ಪಠ್ಯ ಪುಸ್ತಕದ ರಚನೆ ಪ್ರಾರಂಭ ಆಗಿದ್ದು ಪಂಕ್ಚರ್ ಶಾಪ್ ಇಂದ. ಯಾರೋ ಮಾತಾಡಿದ್ರು ಹೋದ್ರು, ಅವರೇನ್ ನಮ್ನ ಕರೀತಾರೆ ಅನ್ನೋ ಭಾವನೆಯೊಳಗೆ ಅವತ್ತು ಮಾತಾಡಿದ್ದಿದ್ರೆ, ಅವಾಗ ನಮ್ಮ ಹತ್ರ ಮೊಬೈಲ್ ಇರ್ಲಿಲ್ಲ, ಇದ್ದಿದ್ದು ಲ್ಯಾಂಡ್ ಲೈನ್ ಮಾತ್ರ. ನಮ್ಮನ್ನ ಮಾತಾಡಿದ್ರೆ ಅವರು, ಇದು ಲ್ಯಾಂಡ್ ಲೈನ್ ಏನಿದೆ ಟೀಚರ್ಸ್ ಕಾಲೇಜು, ಅಲ್ಲಿಗೆ ಫೋನ್ ಮಾಡಿ ಮಾಡ್ಬೇಕು. ಆ ಪುಣ್ಯಾತ್ಮ ನನ್ಗೆ ಒಂದ್ ವಾರ ಆದ್ಮೇಲೆ ಫೋನ್ ಮಾಡಿ ನಮ್ ಪ್ರಿನ್ಸಿಪಾಲ್ ಜೊತೆಗೆ ಮಾತಾಡಿ DSERTಗೆ ಗಣೇಶ್ ಭಟ್ರನ್ನ ಕಳಿಸ್ಕೊಡಿ ಅಂತ ಹೇಳಿ. ಯಾರು ಮಾಡ್ತಾ ಇದ್ನಲ್ಲ, ಅವರು ಮಾಡಿದ್ದು ನಂಗೆ ಇವತ್ತು DSERT ನಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅನುಕೂಲ ಆಯ್ತು. ಹಾಗಾಗಿ DSERT ನಲ್ಲಿ ನಾನು ಬರೆದಿರುವ ಪುಸ್ತಕಗಳು 5, 6 ಮತ್ತೆ 7ನೇ ತರಗತಿಯ ವಿಜ್ಞಾನದ ಪಠ್ಯ ಪುಸ್ತಕಗಳು. ನಾನು ಪ್ರಾರಂಭ ಮಾಡಿದ್ದು ಒಬ್ಬ ಸದಸ್ಯನಾಗಿ ಪ್ರಾರಂಭ, ಅಂದ್ರೆ ಅದು ಪ್ರಾರಂಭ ಆಗಿದ್ದು. ಈಗ ನಾನು ಐ ಆಮ್ ದ ಚೇರ್ಪರ್ಸನ್ ಫಾರ್ ರೈಟಿಂಗ್ ಆಫ್ ದಿ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್. ಈಗ 2025ನೇ ಇಸ್ವಿನಲ್ಲಿ ನಾನು NCERTಯ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಫಾರ್ 8th ಸ್ಟ್ಯಾಂಡರ್ಡ್ ಏನಿದೆ, ಅದನ್ನ ಕನ್ನಡದ ತರ್ಜುಮೆಗೆ ಈಗ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ DSERT ನನ್ನನ್ನು ಬೆಳೆಸಿದ ಸಂಸ್ಥೆ. ಹಾಗೆ ನೀವು ಕರಿಕ್ಯುಲಮ್ ಅನ್ನೋ ಪದವನ್ನು ಬಳಸ್ಕೊಂಡ್ರಿ. ಆ ಕರಿಕ್ಯುಲಮ್ ಅಂದ್ರೆ ನಾವು ಅದಕ್ಕೆ 2 ಪದಗಳನ್ನ ಎಜುಕೇಶನ್ ಅಲ್ಲಿ ಮಾತಾಡ್ತೀವಿ. ಒಂದು ಪಠ್ಯವಸ್ತು, ಮತ್ತೊಂದು ಪಠ್ಯಕ್ರಮ. ಪಠ್ಯವಸ್ತು ಅಂದ್ರೆ ಸಿಲೆಬಸ್, ಪಠ್ಯಕ್ರಮ ಅಂದ್ರೆ ಏನು ಸಿಲೆಬಸ್ ಇದೆ ಅದ್ರದ್ದು ಚಟುವಟಿಕೆಗಳನ್ನ ಹೇಗೆ ಮಾಡ್ಬೇಕು ಅನ್ನೋದಕ್ಕೆ ಪಠ್ಯಕ್ರಮ ಅಂತ ಕರಿತೀವಿ. ಸಿಲೆಬಸ್ ಅನ್ನೋದು ಇದೆಯಲ್ಲ, ಸಿಲೆಬಸ್ ಏನಪ್ಪಾ ಅಂತಂದ್ರೆ ಅದೊಂದು ಅಸ್ಥಿ ಪಂಜರ ಇದ್ದಾಗೆ. ಕರಿಕ್ಯುಲಮ್ ಅನ್ನೋದಿದೆಯಲ್ಲ, ಅದು ಮಾಂಸ, ಚರ್ಮ, ಹೊಳಪು ಎಲ್ಲ ಇದ್ದಾರೆ. ಅದಕ್ಕೆ ಕರಿಕ್ಯುಲಮ್ ಅಂತ ಕರಿತೀವಿ. ಹಾಗಾಗಿ ಕರಿಕ್ಯುಲಮ್ NCERTದು, DSERTದು, ICSEದು, CBSEದು ಎಲ್ಲ ಕಂಪ್ಯಾರಿಟಿವ್ ಸ್ಟಡಿ ಎಲ್ಲ ನಾವು DSERT ಅಲ್ಲಿ ಮಾಡಿದ್ವಿ. ಅದ್ರಲ್ಲೇ ಪಠ್ಯಕ್ರಮ ಇದು ನೀವಿವಾಗ ಹೇಳಿದ್ದು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಂಗೆ. ಬಟ್ ದಿಸ್ ಇಸ್ ನಾಟ್ ಕಂಪ್ಲೀಟ್ ಅನ್ನೋ ಅರ್ಥದಲ್ಲಿ ನೀವು ವರ್ಕ್ ಬುಕ್ಸ್ ಆಗ್ಲಿ, ಆಮೇಲೆ ಟೀಚರ್ ರಿಸೋರ್ಸ್ ಬುಕ್ಸ್, ಮತ್ತೆ ಸುಮಾರು ಜರ್ನಲ್ಸ್ ಗಳಲ್ಲಿ ಕೂಡ ನೀವು ಆರ್ಟಿಕಲ್ಸ್ ಬರ್ತಿದ್ದೀರಾ ಅಲ್ವಾ ಸರ್? ಇದಕ್ಕೆ ಏನಪ್ಪಾ ಅಂದ್ರೆ, ಈ ಟೆಕ್ಸ್ಟ್ ಬುಕ್ ಏನಿರುತ್ತೆ ಅದಕ್ಕೆ ಪ್ರಿಂಟಿಂಗ್ ಒಂದು ಲಿಮಿಟೇಷನ್ ಇರುತ್ತೆ ಗವರ್ಮೆಂಟ್ ಅಲ್ಲಿ.
ಯಾಕಂದ್ರೆ ಟೆಕ್ಸ್ಟ್ ಬುಕ್ಗಳು ಏನನ್ನ DSCRT ಮಾಡುತ್ತೆ, ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅದು ಫ್ರೀ. ಹಾಗಾಗಿ ಒಂದೊಂದು ಪೇಜು ಎಕ್ಸ್ಟ್ರಾ ಆದ್ರೂ ಕೂಡ ಅದು ಇಟ್ ಬಿಕಮ್ಸ್ ಎ ಬಿಗ್ ಬರ್ಡನ್ ಟು ದಿ ಗವರ್ನಮೆಂಟ್. ಅದಕ್ಕೆ ಅವ್ರು ಏನ್ ಮಾಡೋರು ಅಂದ್ರೆ, ಈ ಪುಸ್ತಕ ಏನು ಟೆಕ್ಸ್ಟ್ ಬುಕ್ ಮಾಡ್ತಾರೆ ಅದಕ್ಕೊಂದು ವರ್ಕ್ ಬುಕ್ ನ ಮಾಡ್ಬೇಕಾ ಮಾಡೋದ್ ಬೇಡವಾ, ರಿಸೋರ್ಸ್ ಬುಕ್ ಬೇಕಾ ಬೇಡವಾ, ಎಲ್ಲ ಚರ್ಚೆಗಳು ಮಾಡ್ತಾರೆ. ಮಾಡಿ ಕೆಲವೊಮ್ಮೆ ಅದಕ್ಕೆ ಬಜೆಟ್ ಸ್ಯಾಂಕ್ಷನ್ ಆದ್ರೆ ಮಾತ್ರ ವರ್ಕ್ ಬುಕ್ಕಿಗೆ ಅವಕಾಶ ಕೊಡ್ತಾರೆ, ರಿಸೋರ್ಸ್ ಬುಕ್ಕಿಗೆ ಅವಕಾಶ ಕೊಡ್ತಾರೆ. ಅಂಥದ್ದು ಆಗಿದ್ದಾಗ ಅನೇಕ ವರ್ಕ್ ಬುಕ್ಗಳು, ಗಣಿತದ್ದು, ವಿಜ್ಞಾನದ್ದು ಮತ್ತೆ ರಿಸೋರ್ಸ್ ಬುಕ್ಗಳು, ಇವುಗಳನ್ನು ಕೂಡ ನಾನು DSCRTಗೆ ಮಾಡಿದ್ದೇನೆ. ಆಮೇಲೆ ಇದೆಲ್ಲದರ ಜೊತೆಗೆ DSCRT ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಏನ್ ಮಾಡುತ್ತೆ, ಅದಕ್ಕೆ NTSC ಕಾಂಪಿಟೇಟಿವ್ ಪರೀಕ್ಷೆಗಳು ಅಂತ ಕರಿತೀವಿ. ಇದು NMMS ಪರೀಕ್ಷೆ ಅಂತ ಒಂದ್ ಮಾಡುತ್ತೆ, NTSC ಪರೀಕ್ಷೆ ಅಂತ ಒಂದ್ ಮಾಡುತ್ತೆ. ಈ ಪರೀಕ್ಷೆಗೆ ಬೇಕಾಗಿರುವ ಪೂರಕ ಸಾಹಿತ್ಯ ಅಂತ ಕರಿತೀವಿ, ಅಂದ್ರೆ ಸಪೋರ್ಟಿಂಗ್ ಮೆಟೀರಿಯಲ್ ಅಂತ. ಸಪೋರ್ಟಿಂಗ್ ಮೆಟೀರಿಯಲ್, ಈ ಸಪೋರ್ಟಿಂಗ್ ಮೆಟೀರಿಯಲ್ ಎರಡು ರೀತಿಯಲ್ಲಿ ಮಾಡ್ತೀವಿ. ಒಂದು ಟೀಚರ್ಸ್ಗೆ, ಇನ್ನೊಂದು ಸ್ಟೂಡೆಂಟ್ಸ್ಗೆ. ಆ ಟೀಚರ್ಸ್ ಸ್ಟೂಡೆಂಟ್ಸ್ಗೆ ಮಾಡುವ ಸಪೋರ್ಟ್ ಮೆಟೀರಿಯಲ್ಸ್ ಏನಿದೆ ಅದನ್ನ ಚೇರ್ಪರ್ಸನ್ ಆಗಿ ಅನೇಕ ವರ್ಷಗಳಲ್ಲಿ ನಾನು DSCRTಗೆ ಕೆಲಸ ಮಾಡ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನೀವ್ ಇನ್ನೊಂದ್ ಮಾಡಿರೋದಂದ್ರೆ ಟ್ರೈನಿಂಗ್ ಟು ಟೀಚರ್ಸ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಪಾಠ ಬೋಧನೆ ಮತ್ತೆ ಕಲಿಕೆಗೆ ಮಾಡಿರೋ ಪ್ರಯೋಗಗಳ ಬಗ್ಗೆ ತಿಳಿಸ್ತೀರಾ? ನಾನ್ ಬಳಸುವ ಪದ ಟೀಚರ್ ಡೆವಲಪ್ಮೆಂಟ್ ಅಂತ ಬಳಸ್ತೀನಿ. ಟೀಚರ್ ಡೆವಲಪ್ಮೆಂಟ್. ಟ್ರೈನಿಂಗ್ ಇಸ್ ನಾರ್ಮಲಿ ಡನ್ ಫಾರ್ ಅನಿಮಲ್ಸ್, ನಾಟ್ ಫಾರ್ ಪೀಪಲ್. ಡೆವಲಪ್ಮೆಂಟ್ ಇಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಫಾರ್ ಇಟ್ ಈಸ್ ಟೀಚರ್ ಡೆವಲಪ್ಮೆಂಟ್. ಅದಕ್ಕೆ ಶಿಕ್ಷಕರ ಅಭಿವೃದ್ಧಿ ಅದು, ಶಿಕ್ಷಕರ ಬೆಳವಣಿಗೆ ಅದು, ತರಬೇತಿ ಅದು, ನಾಯಿಗಳಿಗೆ ತರಬೇತಿ. ಇದಕ್ಕೆ ನಾವು ಕಂಟಿನ್ಯೂಯಸ್ ಅಂಡ್ ಕಾಂಪ್ರಹೆನ್ಸಿವ್ ಅನ್ನೋ ಪದ ಉಪಯೋಗಿಸ್ತೇವೆ, ನಿರಂತರ ಮತ್ತು ಸಮಗ್ರ. ಹಾಗಾಗಿ ಇವತ್ತು ಟೀಚರ್ ಟ್ರೈನಿಂಗ್ ಯಾಕೆ ಬೇಕು ಅಂದ್ರೆ, ಇವತ್ತು ಮೇಷ್ಟ್ರುಗಳಿಗೆ ಪಾಠ ಮಾಡೋಕೆ ಮ್ಯಾಥಮೆಟಿಕ್ಸ್ ನಾಲೆಡ್ಜು, ಸೈನ್ಸ್ ನಾಲೆಡ್ಜು, ಹಿಸ್ಟರಿ ನಾಲೆಡ್ಜು, ಇದೆಲ್ಲದಕ್ಕಿಂತ ಹೆಚ್ಚಿಗೆ ಹುಡುಗರು ಜೊತೆಗೆ ಹೇಗಿರ್ಬೇಕು ಅನ್ನೋ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್. ನಾನು ಪ್ರೀ ಪ್ರೈಮರಿ ಸ್ಕೂಲ್ ಟೀಚರ್ ಇಂದ ಹಿಡಿದು ಯೂನಿವರ್ಸಿಟಿ ಟೀಚರ್ಸ್ ಯಾರಿದ್ದಾರೆ, ಯಾವ ಲೆವೆಲ್ಗೆ ಬೇಕಾದ್ರೂ ಐ ವಿಲ್ ಬಿ ಏಬಲ್ ಟು ಪ್ರೊವೈಡ್ ದಟ್ ಟೀಚರ್ ಕಾನ್ಸೆಪ್ಟ್ ಅಂಡ್ ಹೂ ಈಸ್ ಎ ಟೀಚರ್, ವಾಟ್ ಈಸ್ ದಿ ವರ್ಕ್ ಆಫ್ ಎ ಟೀಚರ್, ಹೌ ಶುಡ್ ಒನ್ ಗ್ರೋ ಪ್ರೊಫೆಷನಲಿ ಅನ್ನೋದಕ್ಕೆ ನಾ ಏನಂತ ಕರಿತೇನೆ ಅಂದ್ರೆ, ನೋವಿಸ್ ಚೇಂಬರ್ ಅಂತ ಕರಿತೇನೆ, ಅಪ್ರೆಂಟಿಸ್ ಚೇಂಬರ್ ಅಂತ ಕರಿತೇನೆ, ಪ್ರಾಕ್ಟೀಷನರ್ ಚೇಂಬರ್ ಅಂತ ಕರಿತೇನೆ, ಹಾಗೇನೆ ಎಕ್ಸ್ಪರ್ಟ್ ಚೇಂಬರ್ ಅಂತ ಕರಿತೇನೆ. ನೋವಿಸ್ ಅನ್ನೋರು 2 ವರ್ಷ 3 ವರ್ಷ ಕಲಿಯೋದಕ್ಕೆ ಬಂದಿರೋರು, ಟೀಚರ್ಗೆ ಎಂಟರ್ ಆಗಿರೋರು. ಅಪ್ರೆಂಟಿಸು 5 ವರ್ಷದಿಂದ 10 ವರ್ಷದವರೆಗೆ ಒಂದು ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡೋರು. ಅಲ್ಲಿಂದ ಬರತಕ್ಕಂತಹ ಟೀಚರ್ಸು, ಪ್ರಾಕ್ಟೀಷನರ್ಸು 15 ವರ್ಷ 20 ವರ್ಷ ಪ್ರಾಕ್ಟೀಸ್ ಮಾಡಿರೋರು. 15-20 ಬೌಂಡ್ರಿಗೆ ಬಂದವರು, he must become an expert. ಈಗ ನಾವ್ ನೆಕ್ಸ್ಟ್ ಲೆವೆಲ್ಗೆ ಒಂದು ಹೋಗ್ಬೇಕು ಅಂತಂದ್ರೆ, ನಿಮ್ದುನು ನೆಕ್ಸ್ಟ್ ಲೆವೆಲ್ ಆಫ್ ವರ್ಕ್ ಇಸ್ ವಿತ್ ಸೆವ್ರಲ್ ಓಪನ್ ಯೂನಿವರ್ಸಿಟೀಸ್. ನಮ್ಮ IGNOU ಇರ್ಬೋದು, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, KSOU, ಹೀಗೆ ಎಷ್ಟೊಂದು ಮುಕ್ತ ವಿಶ್ವವಿದ್ಯಾಲಯಗಳ ಜೊತೆ ಕೂಡ ನೀವು ಕಾರ್ಯನಿರ್ವಹಿಸಿದೀರಾ. ಈ ಎಕ್ಸ್ಪೀರಿಯನ್ಸ್ ನಿಮ್ದು ಹೇಗಿತ್ತು? ನನಗೆ ಮೊದಲನೇ ಓಪನ್ ಯೂನಿವರ್ಸಿಟಿ ಇಂಟ್ರೊಡ್ಯೂಸ್ ಆಗಿದ್ದು ಹಿಮಾಚಲ್ ಪ್ರದೇಶ್ ಯೂನಿವರ್ಸಿಟಿ. ಹಿಮಾಚಲ್ ಪ್ರದೇಶ. ಅವಾಗ TS ರಾವ್ ಅಂತ ಒಬ್ಳಿದ್ರು, ಅವ್ರಿಗೆ ಆಗ್ಲೇನೆ 80 ವರ್ಷ ಆಗಿತ್ತು. ಅಂದ್ರೆ ನಾನು ಮಾತಾಡ್ತಾ ಇರೋದು 25-30 ವರ್ಷದ ಹಿಂದೆ. ಅವಾಗ ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಈ ಹಿಮಾಚಲ್ ಪ್ರದೇಶ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಗಳಿಗೆ ಕರೆಸ್ಪಾಂಡೆನ್ಸ್ ಕೋರ್ಸಸ್ ಅಂತ ಮಾಡಿ, ಅವರು ಏನು ಸಬ್ಜೆಕ್ಟ್ ನ ಸ್ಟೂಡೆಂಟ್ಸ್ ಕಲ್ತ್ಕೊಳ್ತಾ ಇರ್ತಾರೆ ಅದ್ರದ್ದು ಒಂದಿಷ್ಟು ಪ್ಯಾಂಫ್ಲೆಟ್ ತರ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೆ. ನಾನು ಅವಾಗ ಸಂಜೆ 7ರಿಂದ 9 ಗಂಟೆವರೆಗೂ ನಾನು ಹಿಮಾಚಲ್ ಪ್ರದೇಶ್ ಯೂನಿವರ್ಸಿಟಿಗೆ ಮ್ಯಾಥಮೆಟಿಕ್ಸ್ ಟೀಚಿಂಗ್, ಮ್ಯಾಥಮೆಟಿಕ್ಸ್ ಮೆಥಡ್ಸ್ ನಲ್ಲಿ ಹೆಂಗೆ ಹೇಳ್ಕೊಡೋದು ಅಂತ B.Ed ಸ್ಟೂಡೆಂಟ್ಸ್ ಗಳಿಗೆ, ಮತ್ತೆ ಹಾಗೇನೆ MA ಸೋಶಿಯಾಲಜಿ ಸ್ಟೂಡೆಂಟ್ಸ್ ಗಳಿಗೆ ನಾನು ಪಾಠ ಮಾಡ್ತಾ ಇದ್ದೆ. ಅದು ಮೊದಲ ಅನುಭವ. ಅದಾದ್ಮೇಲೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ 2000 ನಂತರದಲ್ಲಿ ನಮ್ಮ MES ಟೀಚರ್ಸ್ ಕಾಲೇಜ್ ಎಲ್ಲಿ ನಾನು ಕೆಲಸ ಮಾಡಿದೆ, ನನಗದು ಮಾತೃ ಸಂಸ್ಥೆ ಇದ್ದಾಗೆ, ಅಲ್ಲಿ ಮೊದಲನೇ ವರ್ಷದ B.Ed ಅನ್ನ IGNOU ಇಂಟ್ರೊಡ್ಯೂಸ್ ಮಾಡಿದಾಗ, ಇಟ್ ಈಸ್ ದ ಫಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಟು ರಿಸೀವ್ ದ B.Ed ಪ್ರೋಗ್ರಾಮ್ ಥ್ರೂ ಓಪನ್ ಯೂನಿವರ್ಸಿಟಿ.
ಓ ಹೌದಾ? ಫಸ್ಟ್ ಟೈಮ್. ಆ ಬ್ಯಾಚ್ ನಲ್ಲಿ ದ ಸ್ಟೂಡೆಂಟ್ ಗಾಟ್ ದ ಗೋಲ್ಡ್ ಮೆಡಲ್ ಟು ಅವರ್ ಇನ್ಸ್ಟಿಟ್ಯೂಷನ್. ಓಕೆ. ಅಲ್ಲಿಂದ ಇಗ್ನೂ ನನಗೆ ಪ್ರಾರಂಭ ಆಯ್ತು. ಇಗ್ನೂಗೆ ನಮಗೆ ಬರ್ತಾ ಇದ್ದಿದ್ದ ಸ್ಟೂಡೆಂಟ್ಸ್ ಗಳಿದಾರಲ್ಲ, ಅವ್ರು ನಮಗಿಂತ ಜೋರಾಗಿದ್ರು. ಹೌದಾ? ಓ, ದೇ ವರ್ ಬೆಟರ್ ದ್ಯಾನ್ ದ ಟೀಚರ್ಸ್. ಹಾ. ಅವ್ರುಗಳಿಗೆ ಪಾಠ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಇತ್ತು. ಅವ್ರಿಗೆ 1 hour ನಾನು ಕ್ಲಾಸ್ ತಗೊಳ್ಬೇಕಂದ್ರೆ ಮಿನಿಮಮ್ ಆಫ್ 5 hours ಆಫ್ ಪ್ರಿಪರೇಷನ್ ಒನ್ ಮಸ್ಟ್ ಹ್ಯಾವ್ ಹ್ಯಾಡ್. 5 hours of ಪ್ರಿಪರೇಷನ್, preparation for one ಅದರ್ವೈಸ್ ಯು ವುಡ್ ಹ್ಯಾವ್ teaching. ಫೇಲ್ಡ್. ಆ ಇಗ್ನೋ ಪ್ರೋಗ್ರಾಮ್ ನಲ್ಲಿ ನಾನು ಒಬ್ಬ ಕೌನ್ಸಿಲರ್ ಆಗಿ ಸೇರಿದವನು. ಐ ರೈಸ್ ಮೈಸೆಲ್ಫ್ ಟು ದ ಲೆವೆಲ್ ಆಫ್ ದಿ ಕೋಆರ್ಡಿನೇಟರ್, ಅಂಡ್ ನೌ ಐ ಆಮ್ ದಿ ನ್ಯಾಷನಲ್ ರಿಸೋರ್ಸ್ ಪರ್ಸನ್ ಫಾರ್ ಇಂದಿರಾ ಗಾಂಧಿ ನ್ಯಾಷನಲ್ ಯೂನಿವರ್ಸಿಟಿ. National resource person ಆಗಿ. I have conducted several programs at the national institutes. Okay, okay. ಅದು ಇಗ್ನೋದು. KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಇಲ್ಲೂ ಕೂಡ BEd ಪ್ರೋಗ್ರಾಮ್ ಮತ್ತೆ MEd ಪ್ರೋಗ್ರಾಮ್ ಇರ್ತಾ ಇತ್ತು. ಈ ಮಕ್ಕಳಿಗೆ ಯಾರು KSOU ನೊಳಗೆ MEd ಮಾಡ್ತಾರೆ ಅಂತವರೆಲ್ಲ ಇವತ್ತು ಯಾರ್ಯಾರು ನಮ್ಮ ಜೊತೆಗೆ ಕಲ್ತ್ಕೊಂಡಿದ್ರು ಅವರಿಗೆ ಒಂದು 13 ದಿವಸ 14 ದಿವಸದ್ದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ತರ, ವರ್ಕ್ಶಾಪ್ ತರ ಇರ್ತಾ ಇತ್ತು. ಇಗ್ನೂನಲ್ಲೂ ಇರ್ತಾ ಇತ್ತು. ಆ ವರ್ಕ್ಶಾಪ್ ನ ಅಟೆಂಡ್ ಮಾಡದೆ ಅವರೇ ನಾವು ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇರ್ಲಿಲ್ಲ. ಅವಾಗ ಅವರಿಗೆ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ವಿ, ಒಂದ್ ದಿವಸ ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತಾ ಇದ್ವಿ, ಎಲ್ಲ ತರದನ್ನು ಮಾಡ್ತಾ ಇದ್ವಿ. ಫಾರ್ ವಿ ಯೂಸ್ ಟು ಟ್ರೀಟ್ ದಮ್ ಆಸ್ ರೆಗ್ಯುಲರ್ ಕಾಲೇಜ್ ಸ್ಟೂಡೆಂಟ್ಸ್. ಏನು ಡಿಸ್ಕ್ರಿಮಿನೇಷನ್ ತೋರಿಸ್ತಾ ಇರ್ಲಿಲ್ಲ. ಅವರುಗಳಿಗೆ ನಾನು ಸುಮಾರು ಒಂದು 1000 ಅಂತ ಇಟ್ಕೋ ಲೆಕ್ಕಕ್ಕೆ ಅಷ್ಟು ಡೆಸರ್ಟೇಷನ್ಸ್ ಅವ್ರಗಳ ಜೊತೆ ಮಾಡಿಸಿದ್ವಿ. 1000 dissertations. 1000 ಡೆಸರ್ಟೇಷನ್ಸ್ ಐ ಹ್ಯಾವ್ ಗೈಡೆಡ್ ಸ್ಟೂಡೆಂಟ್ಸ್. ಈಗ ಅವರೆಲ್ಲ ಡೆಪ್ಯೂಟಿ ಡೈರೆಕ್ಟರ್ಗಳು, ಜಾಯಿಂಟ್ ಡೈರೆಕ್ಟರ್ಗಳು, ಏನೇನೋ ಅವರವ್ರ ಸ್ತರಗಳಲ್ಲಿ ಅವರಾಗಿದ್ದಾರೆ. ಅದು KSOU ಮತ್ತೆ ಇಗ್ನೂ. ಇಗ್ನೋದು ನಿಮ್ದು ಎಕ್ಸ್ಪೀರಿಯನ್ಸ್. ಬಟ್ ಬೋತ್ KSOU and IGNOU, they made me to learn. I became a better student after teaching those students. Better student after Yes. teaching. Even now I am a student. ನೆಕ್ಸ್ಟ್ ಹಂತಕ್ಕೆ ಹೋಗ್ತಿದೀವಿ ಅಂತಂದ್ರೆ KSEAB ಅಂದ್ರೆ ನಮ್ ಕರ್ನಾಟಕ ಸ್ಟೇಟ್ದು ಎಕ್ಸಾಮಿನೇಷನ್ ಬೋರ್ಡ್ ಪರೀಕ್ಷಾ ಮಂಡಳಿಯಲ್ಲಿ ನೀವು ಅನೇಕ ಸುಧಾರಣೆಗಳನ್ನ ತಂದಿದ್ದೀರಾ. ಸೊ ಈ ಸಂಸ್ಥೆಗಳ ಬಗ್ಗೆ ಮತ್ತೆ ನೀವ್ ಮಾಡಿದ ಕೆಲಸಗಳ ಬಗ್ಗೆ ಒಂಚೂರು ತಿಳಿಸ್ತೀರಾ? ನಾನು PhD ಮಾಡಿದ್ದೇನೆ ಸೆಕೆಂಡರಿ ಎಜುಕೇಶನ್ ಮೇಲೆ. ಹಾ ಹಾ. ಅವಾಗ ಪರ್ಫಾರ್ಮೆನ್ಸ್ ಆಫ್ ಇಂಡಿಕೇಟರ್ಸ್ ಆಫ್ ಎಜುಕೇಶನ್ ಸಿಸ್ಟಮ್ ಅಂತ OECD ಅಂತ ಒಂದು ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಓಕೆ. ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಅಂಡ್ ಕೋಆಪರೇಟಿವ್ ಡೆವಲಪ್ಮೆಂಟ್. ಆ ಸಂಸ್ಥೆದು ಒಂದು ಪುಸ್ತಕ ನನ್ನ ಕೈಗೆ ಸಿಕ್ಕಿದೆ, ಇಂಡಿಕೇಟರ್ಸ್ ಆಫ್ ಪರ್ಫಾರ್ಮೆನ್ಸ್ ಆಫ್ ಎಜುಕೇಶನ್. ಆ ಪುಸ್ತಕನ ಓದಿದ ಮೇಲೆ ನನ್ಗೆ ಯಾಕೋನೋ ಈ 10ನೇ ಕ್ಲಾಸ್ ಹುಡುಗರು ಯಾರು ಓದ್ತಾರೆ ಇವರುಗಳದ್ದು ಭವಿಷ್ಯ ತೀರ್ಮಾನ ಮಾಡ್ಬೇಕಾದ್ರೆ ಎಜುಕೇಶನ್ ಸಿಸ್ಟಮ್ ತುಂಬಾ ಕಷ್ಟಪಡ್ಬೇಕು ಅಂತ ನನ್ಗೆ ಅನಿಸ್ತು. ಸ್ಟೂಡೆಂಟ್ ಅಲ್ಲ, ಎಜುಕೇಶನ್ ಸಿಸ್ಟಮೇ ಕಷ್ಟಪಡ್ಬೇಕು. ಯಾಕಂದ್ರೆ ವಿ ಆರ್ ಲಿವಿಂಗ್ ಎ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಟು ಸೊಸೈಟಿ ವೇರ್ ದೇ ಶುಡ್ ಫೈಂಡ್ ದೇರ್ ವೇಸ್. ಯಾಕಂದ್ರೆ SSLC ಮುಗಿಸ್ದ ಹುಡುಗ 15 ವರ್ಷ 16 ವರ್ಷದವನು ಇರ್ತಾನೆ. ಆಮೇಲೆ ಎಷ್ಟೋ ಜನ ಓದುದಿಲ್ಲ SSLC ಮುಗಿಸಿದ್ಮೇಲೆ. ಇತ್ತೀಚೆಗೆ 60% ಇಂದ 70%ಗೆ ಸ್ಟೇಟ್ ಲೆವೆಲ್ ಅಲ್ಲಿ ಬಂದಿದೆ. ಆದ್ರೆ ICSE CBSE ಅಂತ ಸ್ಕೂಲ್ಗಳಲ್ಲಿ 99% ರಿಸಲ್ಟ್ ಇದೆ. 99% ನ್ಯಾಷನಲ್ ಆವರೇಜ್. ಕೇರಳದಲ್ಲಿ ಆಲ್ಮೋಸ್ಟ್ ಎವ್ರಿ ಇಯರ್ 100% ರಿಸಲ್ಟ್. ವೆರಸ್ ಇನ್ ಕರ್ನಾಟಕ ಸ್ಟೇಟ್ ಇಟ್ ಈಸ್ ಅರೌಂಡ್ 60-70%. ನನ್ಗೆ ಇದು ತಲೆಗೆ ತುಂಬಾ ಸೀರಿಯಸ್ ಆಗಿ ಬಂತು, ಯಾಕೆ ಹೀಗಾಗ್ತಾ ಇದೆ ನಮ್ಮ ಸ್ಟೇಟ್ ಅಲ್ಲಿ ಅಂತ. ಅದಕ್ಕೆ 2014 ನಲ್ಲಿ ಒಂದು ಕಮಿಟಿ ಮಾಡಿದ್ವಿ, ಅದು ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್ ಕಮಿಟಿ ಅಂತ, CCE ಅಂತ. ಆಗ ನಾನು ಆ ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಎವ್ಯಾಲ್ಯೂಯೇಷನ್ ಏನಿದೆ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ CBSE ಇಂದ ನಾನು ಕಲ್ತ್ಕೊಂಡು ಆ ಟೀಮ್ ನ ನಾನು ಹೆಡ್ ಮಾಡಿದೆ. ಮಾಡಿ ಹುಡುಗರಿಗೆ 20% ಇಂಟರ್ನಲ್ ಅಸೆಸ್ಮೆಂಟ್ ಅಂಡ್ 80% ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್ ಅಂತ ಮಾಡಿದೆ. ಆದ್ರೆ ಅನ್ಯಾಯವಾಗಿ ಏನಾಯ್ತಪ್ಪ ಅಂದ್ರೆ ಆ 20% ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ICSE CBSE ನಲ್ಲಿ ಸ್ಟೂಡೆಂಟ್ಸ್ ಗೆ ಆಡ್ ಮಾಡ್ತಾರೆ ರಿಸಲ್ಟ್ ಗೆ, ನಮ್ ಸ್ಟೇಟ್ ಅಲ್ಲಿ ಆಡ್ ಮಾಡೋದಿಲ್ಲ.
ಅದರಿಂದ ಸ್ಟೂಡೆಂಟು 80 ನಂಬರ್ಗೆ ಮಿನಿಮಮ್ 35% ನಮ್ಮ SLC ಹುಡುಗರು ತಗೊಳ್ಳೇಬೇಕು 28 ಅಂಕಗಳು. ವೆರಾಸ್ ಇನ್ ICSE CBSE 13 ಅಂಕ ತಗೊಂಡ್ರೆ ಸ್ಟೂಡೆಂಟ್ ಪಾಸ್ ಔಟ್ ಆಫ್ 80. ಔಟ್ ಆಫ್ 80. Yes, that is why they get 100% result. ಅಂದ್ರೆ ನಾನು ಎಕ್ಸಾಮಿನೇಷನ್ ಬೋರ್ಡ್ ಜೊತೆಗೆ ಹೆಂಗ್ ಕೆಲಸ ಮಾಡ್ತೀನಿ ಅಂದ್ರೆ, ದಿನನಿತ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಕ್ಸಾಮಿನೇಷನ್ ಏನ್ ಚೇಂಜ್ ಆಗ್ತಾ ಇದೆ, ಕರಿಕ್ಯುಲಮ್ ಏನ್ ಚೇಂಜ್ ಆಗ್ತಾ ಇದೆ, ನಾವೇನ್ ಚೇಂಜ್ ಆಗ್ಬೇಕು, ನನ್ಗಿದೇ ಕೆಲಸ ಬೆಳಗಾಗಿದ್ರೆ ನೋಡ್ತಾನೆ ಇರ್ತೀನಿ. ಇದನ್ನ ನೋಡ್ತಾ ಇರ್ಬೇಕಾದ್ರೆ ನನಗೆ ಮೊನ್ನೆ ಹೋದ ವರ್ಷದ ರಿಸಲ್ಟ್ ನೋಡಿದ ತಕ್ಷಣ ಮನಸ್ಸಿಗೆ ಯಾಕೋ ತುಂಬಾ ಬೇಸರ ಆಯ್ತು. ಯಾಕೆ ನಮ್ ಕರ್ನಾಟಕ ಸ್ಟೇಟ್ ಅಲ್ಲಿ ಹುಡುಗರು 75%ಗಿಂತ ದಾಟೋದಿಲ್ಲ ಅಂತ. ಅದಕ್ಕೆ ನಾನೊಂದು ಪ್ರಪೋಸಲ್ ಕೊಟ್ಟೆ ಗೌರ್ಮೆಂಟ್ಗೆ. ಈಗ ಅದು ನಡೀತಾ ಇದೆ. ಇವತ್ ನಾಳೆ ಒಳಗಡೆ ಅದರದ್ದು ಡಿಸಿಷನ್ಸ್ ಬರಬಹುದು. ನಾನು ಏನಂತ ಕೊಟ್ಟಿದ್ದೇನೆ ಗೌರ್ಮೆಂಟ್ಗೆ ಅಂದ್ರೆ, ಇಂಟರ್ನಲ್ ಅಸೆಸ್ಮೆಂಟ್ ನ ಸ್ಟೂಡೆಂಟ್ಸ್ ರಿಸಲ್ಟ್ ಗೆ ಆಡ್ ಮಾಡಿ. ಇಲ್ಲಿವರೆಗೂ ನಮ್ಮಲ್ಲಿ ಮಾಡಿಲ್ಲ. ಏನಾದ್ರೂ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನ ಸ್ಟೂಡೆಂಟ್ ರಿಸಲ್ಟ್ ಗೆ ಆಡ್ ಮಾಡಿದ್ರೆ ಮಿನಿಮಮ್ 1.5 ಲಕ್ಷ ಹುಡುಗರು ಪಾಸ್ ಆಗ್ತಾರೆ ವಿತೌಟ್ ಎನಿ ಎಫರ್ಟ್. ಸ್ಕೂಲಲ್ಲಿ ಅವನಿಗೆ 20ಕ್ಕೆ 15 ನಂಬರ್ ಬಂದಿರುತ್ತೆ. ಇಲ್ಲಿ ಒಂದು 20 ನಂಬರ್ ತಗೊಂಡ್ರೆ ಟೋಟಲ್ 35 ಆಯ್ತು, ಪಾಸ್ ಆಗ್ತಾರೆ. ಸ್ಟೂಡೆಂಟಿಗೆ ಒಂದು 20 ನಂಬರ್ ಇಂಟರ್ನಲ್ ಅಸೆಸ್ಮೆಂಟ್ ಬಂದ್ಬಿರುತ್ತೆ. 13 ನಂಬರ್ ತಗೊಂಡ್ರೆ 33% ಆಗುತ್ತೆ. 15 ನಂಬರ್ ತಗೊಂಡ್ರೆ 35 ಆಗುತ್ತೆ. 33% ಆದ್ರೆ CBSE ಪ್ಯಾಟರ್ನ್, 33% ಆದ್ರೆ ICSE ಪ್ಯಾಟರ್ನ್, 35% ಆದ್ರೆ ಸ್ಟೇಟ್ ಗವರ್ಮೆಂಟ್ ಪ್ಯಾಟರ್ನ್. ಒಟ್ನಲ್ಲಿ ಹುಡುಗರು ಪಾಸ್ ಆಗೋದಕ್ಕೆ ಏನ್ ತೊಂದರೆ ಇಲ್ಲ. ಇದರಿಂದ ಗುಣಮಟ್ಟದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಅನೇಕ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅನ್ನ ಇಳಿಸ್ಬಿಟ್ರೆ ಕೆಳಗಡೆ ಶಾಲೆಯಲ್ಲಿ ಗುಣಮಟ್ಟ ಹೋಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ನಾವು ಹುಡುಗರಿಗೆ ಸಹಾಯ ಮಾಡ್ತೀವಿ. ಅದಕ್ಕೆ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಶನ್ ಅಂತ ಇದೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಶಿಕ್ಷಣದ ಸಾರ್ವತ್ರೀಕರಣ. ಎ ಸ್ಟೂಡೆಂಟ್ ಹೂ ಎಂಟರ್ಸ್ ದ ಸ್ಕೂಲ್ should be able to leave the school by taking a certificate. SSLC ಅಂದ್ರೆ ಅರ್ಥನೇ ಅದು, ಸೆಕೆಂಡರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್. ಹಾಗಾಗಿ ಎಕ್ಸಾಮಿನೇಷನ್ ಬೋರ್ಡ್ ಜೊತೆಗೆ ನಾ ಕೆಲಸ ಮಾಡೋದು, ಪ್ರಶ್ನೆ ಪತ್ರಿಕೆ ಹೇಗಿರ್ಬೇಕು, ಪ್ರಶ್ನೆಗಳು ಹೆಂಗಿರ್ಬೇಕು, ಪ್ರಶ್ನೆಗಳ ರಚನೆ ಹೆಂಗಿರ್ಬೇಕು, ಇಂಥದ್ದೆಲ್ಲದ್ರ ಬಗ್ಗೆ ಎಕ್ಸಾಮಿನೇಷನ್ ಬೋರ್ಡ್ ಜೊತೆ ಕೆಲಸ ಮಾಡ್ತೀವಿ. ಈಗಲೂ ಕೂಡ ಎಕ್ಸಾಮಿನೇಷನ್ ಬೋರ್ಡ್ ಮೊನ್ನೆ ದಿನ ನನಗೊಂದು ಮೀಟಿಂಗಿಗೆ ಕರೆದಿದ್ದಾರೆ. ಇದು ಯಾವುದಕ್ಕಪ್ಪ ಅಂತಂದ್ರೆ ಲರ್ನಿಂಗ್ ಔಟ್ಕಮ್ ಅನ್ನೋ ಕಾನ್ಸೆಪ್ಟ್ ಇದೆ. ಕಲಿಕಾ ಉತ್ಪನ್ನಗಳು ಅಂತ ಕರಿತೀವಿ. ಕಲಿಕೆಯಲ್ಲಿ ಏನೇನು ಮಗು ಪಡ್ಕೊಳ್ಳುತ್ತೆ ಅದನ್ನ ಲರ್ನಿಂಗ್ ಔಟ್ಕಮ್ ಅಂತ ಕರಿತೀವಿ. ಮ್ಯಾಥಮೆಟಿಕ್ಸ್ ಒಂದು ಈಕ್ವೇಶನ್ ಕಲ್ತ್ಕೊಂಡ್ರೆ ಅವನಿಗೆ ಚಿಂತನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಚಿಂತನೆ ಅನ್ನೋದು ಔಟ್ಕಮ್, ರೀಸನಿಂಗ್ ಅನ್ನೋದು ಔಟ್ಕಮ್, ಎಕ್ಸ್ಪ್ಲನೇಷನ್ ಅನ್ನೋದು ಔಟ್ಕಮ್, ಡಿಸ್ಕ್ರಿಪ್ಷನ್ ಅನ್ನೋದು ಔಟ್ಕಮ್. ಫಾರ್ ಈ ತರದ ಔಟ್ಕಮ್ಗಳು ಹೇಗಿರ್ಬೇಕು, ಇದನ್ನ ಅಳವಡಿಸ್ಕೊಳ್ಬೇಕಾ ಅಳವಡಿಸ್ಕೊಳ್ಬಾರ್ದ ಅನ್ನೋದ್ರ ಬಗ್ಗೆ ಪರಾಕ್ ಅಂತ ಒಂದು ಏಜೆನ್ಸಿ. ಪರಾಕ್ ಅಂದ್ರೆ ಇಟ್ ಈಸ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಆಸ್ ಪರ್ ದ ನ್ಯಾಷನಲ್ ಎಜುಕೇಶನ್ ಪಾಲಿಸಿ. ಅವರು ನಮ್ಮ ಸ್ಟೇಟ್ ಗವರ್ಮೆಂಟ್ಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚೇರ್ಮನ್ ಆಗಿ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ಹೇಗೆ ಉಳಿಸ್ಕೋಬೇಕು, ಹುಡುಗರಿಗೆ ಬರೀ ಕಾಂಟೆಂಟ್ ಅನ್ನ ಟೆಸ್ಟ್ ಮಾಡ್ಬೇಕಾ ಅಥವಾ ಔಟ್ಕಮ್ ಅನ್ನ ಟೆಸ್ಟ್ ಮಾಡ್ಬೇಕಾ, ಇದ್ರ ಬಗ್ಗೆ ಅದು ನನ್ನ ಎಕ್ಸಾಮಿನೇಷನ್ ಬೋರ್ಡ್ ಜೊತೆ ಕೆಲಸ. ಇದು ಒಂದ್ ಪಾರ್ಟ್ ಆದ್ರೆ ನೆಕ್ಸ್ಟ್ ನಿಮ್ದು ಯು ಆರ್ ಅ ಕೀ ರಿಸೋರ್ಸ್ ಪರ್ಸನ್ ಫಾರ್ ಸರ್ವ ಶಿಕ್ಷಣ ಅಭಿಯಾನ. ಸೊ ಅದರಲ್ಲಿ ಕೂಡ ಒಂದು ಕಾರ್ಯನಿರ್ವಹಿಸಿದ್ದೀರಾ ನೀವು. ಸರ್ವ ಶಿಕ್ಷಣ ಅಭಿಯಾನ ಅನ್ನತಕ್ಕಂಥದ್ದು ಯಾಕೆ ಬಂತು ಅಂದ್ರೆ, ಯಾವಾಗ ನಮಗೆ ಶಿಕ್ಷಣ ಎಲ್ಲರನ್ನೂ ತಲುಪ್ತಾ ಇಲ್ಲ ಅಂತ ಗೊತ್ತಾಯ್ತು, ಅವಾಗ ಅಭಿಯಾನ ಸರ್ವ ಶಿಕ್ಷಣವಾಗಬೇಕು ಅಂತ ಶುರುವಾಯ್ತು. ಯಾಕೆಂದ್ರೆ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳು ಬರೋದಿಲ್ಲ. ಇದಕ್ಕೆ ನಾವು ಸ್ಕೂಲ್ ಡ್ರಾಪ್ ಔಟ್ ಅಂತ ಕರಿತೀವಿ, ಹಾಗೆ ಸ್ಕೂಲ್ ವೇಸ್ಟೇಜ್ ಅಂತ ಕರಿತೀವಿ. ತುಂಬಾ ಜನ ಬರುವುದಿಲ್ಲ ಮಕ್ಕಳು. 1ನೇ ಕ್ಲಾಸಿನಿಂದ 10ನೇ ಕ್ಲಾಸಿಗೆ ಬರೋ ಮಕ್ಕಳದ್ದು ನಂಬರ್ನ ನೀವು ತಗೊಂಡ್ರೆ, 1ನೇ ಕ್ಲಾಸಿಗೆ 100 ಜನ ಮಕ್ಕಳು ಬಂದಿದ್ರೆ SSLC ಬರೋ ಹೊತ್ತಿಗೆ ಅವರ ಸಂಖ್ಯೆ 20 ಆಗಿರುತ್ತೆ. 80 ಜನ ಸಿಸ್ಟಮ್ ನಲ್ಲಿ ಹೊರಟೋಗ್ಬಿಡ್ತಾರೆ. 4-5ನೇ ಕ್ಲಾಸ್ ಅಲ್ಲಿ ತುಂಬಾ ಡ್ರಾಪ್ ಔಟ್ ಆಗುತ್ತೆ. ಈ ತರದ ಡ್ರಾಪ್ ಔಟ್ಗಳು ಆಗಬಾರದು ಅಂದ್ರೆ ಇದಕ್ಕೊಂದು ಅಭಿಯಾನ ಮಾಡ್ಬೇಕು.
ಅಭಿಯಾನ ಅಂದ್ರೆ ಚಾಲನೆ ಕೊಡ್ಬೇಕು. ಅದಕ್ಕೆ ಬಾಬಾಲೆ ಶಾಲೆಗೆ, ಕೂಲಿಯಿಂದ ಶಾಲೆಗೆ, ಇಂಥದ್ದೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಮಾಡಬೇಕು. ಓಕೆ. ಅದ್ರ ಜೊತೆಗೆ ಯಾವ ಯಾವ ಶಾಲೆಗಳಲ್ಲಿ ಒಂದೇ ಒಂದು ಕೊಠಡಿ ಇರುತ್ತೆ, ಒಬ್ರೇ ಒಬ್ರು ಉಪಾಧ್ಯಾಯರಿರ್ತಾರೆ, ಅಂತಲ್ಲಿಗೆ 2 ಕೊಠಡಿ 2 ಉಪಾಧ್ಯಾಯರನ್ನ ಕೊಡಬೇಕು. ಎಷ್ಟೋ ಜನ ಮಕ್ಕಳು ಯಾವ ಊರಲ್ಲಿ ಅವರು ಹುಟ್ಟಿರ್ತಾರೆ ಅದೇ ಊರಲ್ಲೇ ಇರ್ತಾರೆ, ಅವ್ರು ಬೇರೆ ಕಡೆ ಎಲ್ಲೂ ಹೋಗೋದಕ್ಕೆ ಅವಕಾಶ ಇಲ್ಲ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಜೊತೆಗೆ ನಾನ್ ಮಾಡಿದ್ದೆ. ಅದಕ್ಕೆ ಚಿಣ್ಣರ ಕರ್ನಾಟಕ ದರ್ಶನ ಅಂತ ಹೆಸರು. ಅದಕ್ಕೊಂದು ಪುಸ್ತಕ ಕೂಡ ಮಾಡಿದೆ. ಈ ಪುಸ್ತಕದಲ್ಲಿ ಏನಪ್ಪಾ ಇತ್ತು ಅಂದ್ರೆ, ಮಕ್ಕಳದ್ದು ಯಾವ್ಯಾವ ಕಡೆಗೆ ಹೋಗ್ತಾರೆ, ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ, ಯಾವ ಜಿಲ್ಲೆಗೆ ಹೋಗ್ತಾರೆ, ಆ ಜಿಲ್ಲೆಯ ಒಂದು ಡಿಸ್ಕ್ರಿಪ್ಷನ್. ಬೆಂಗಳೂರಿನವರು ಚಿತ್ರದುರ್ಗಕ್ಕೆ ಹೋಗ್ತಾರೆ, ಚಿತ್ರದುರ್ಗದವರು ಮೈಸೂರಿಗೆ ಹೋಗುದು, ಮೈಸೂರಿನವರು ಬೀದರ್ಗೆ ಹೋಗುದು. ಒಂದೊಂದು ಶಾಲೆಯಿಂದ 50 ಜನ ಮಕ್ಕಳು, 5 ದಿವಸದ ಪ್ರವಾಸ. ಇದಕ್ಕೆ ಸರ್ಕಾರ ದುಡ್ಡನ್ನು ಕೊಡ್ತಾರೆ. ಬಹಳ ಜನ ಹುಡುಗರು ಖುಷಿ ಪಟ್ಟಿದ್ದಾರೆ. ಚಿಣ್ಣರ ಕರ್ನಾಟಕ ದರ್ಶನ ಅಂತ. ಮತ್ತೊಂದು ನಾನು ಕೆಲಸ ಮಾಡಿದ್ದು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಸಂಚಾರಿ ಶಾಲೆಗಳು ಅಂತ ಇತ್ತು, ಸದಾ ಶಾಲೆಗಳು ಅಂತ ಇತ್ತು. ಸದಾ ಶಾಲೆ ಎನ್ನುವುದು ಅಡಲ್ಟ್ ಎಜುಕೇಶನ್ ಪ್ರೋಗ್ರಾಮ್. ಅವುಗಳನ್ನ ಸಾಯಂಕಾಲ ಹೊತ್ತು 7 ಗಂಟೆಯಿಂದ 9 ಗಂಟೆವರೆಗೂ ನಡೆಸೋರು. ಹಾಗೆ ಲೋಕ ಶಿಕ್ಷಣ ಇಲಾಖೆ ಅಂತ ಇತ್ತು, ಮಾಸ್ ಎಜುಕೇಶನ್ ಪ್ರೋಗ್ರಾಮ್ಸ್. ಅವಾಗ ನಾವು ದೊಡ್ಡಬಳ್ಳಾಪುರ, ರಾಜಾನಕುಂಟೆ, ಕೆಂಗೇರಿ ಇಂತಲ್ಲೆಲ್ಲ ವಯಸ್ಕರ ಶಿಕ್ಷಣ ಶಾಲೆಗಳು ಎಲ್ಲಿ ನಡೀತಾ ಇತ್ತು ಅಲ್ಲಿ ಸಂಜೆ ಹೊತ್ತೋಗಿ ವಯಸ್ಕರಿಗೆ ಪಾಠ ಇಡ್ತಾ ಇತ್ತು. ಅವಾಗ ಎಷ್ಟೋ ಕಡೆ ಕರೆಂಟ್ ಇರ್ತಾ ಇರ್ಲಿಲ್ಲ, ಸೀಮೆ ಎಣ್ಣೆಗೆ ದುಡ್ಡು ಇರ್ತಿರ್ಲಿಲ್ಲ, ಅವ್ರ ಹತ್ರ ಲಾಂಧ್ರ ಇರ್ತಾ ಇತ್ತು, ಲಂಟ್ರನ್ ಇರ್ತಾ ಇತ್ತು. ಊರಿನ ಪಟೇಲ್ರು ಸೀಮೆ ಎಣ್ಣೆ ಹಾಕ್ಸ್ಕೊಡೋದು. ಹೀಗೆಲ್ಲ ಇದೆಲ್ಲನೂ ಸಮಗ್ರ ಶಿಕ್ಷಣ ಅಭಿಯಾನದಲ್ಲಿ, ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಬರುವಂತ ಕೆಲಸ. ಅದರಲ್ಲಿ ನಾನು ಇವಾಗ ಏನ್ ಮಾಡಿದ್ದೇನೆ, ಅದರ ಅನುಭವದ ಆಧಾರದ ಮೇಲೆ ನಾನೇ ಈಗೊಂದು ಕಿಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಪ್ರೀ ಪ್ರೈಮರಿಯಿಂದ ಹೈಸ್ಕೂಲ್ ವರ್ಗೂನು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಮಕ್ಕಳು ಹೆಂಗ್ ಆರಾಮಾಗಿ ಕಲ್ತ್ಕೊಳ್ಬಹುದು ಅನ್ನೋದಕ್ಕೆ ಕಿಟ್. ಅದು ಮೊನ್ನೆ ದಿನ ನಾನು ಹೇಳಿದ್ನಲ್ಲ, ಮಳವಳ್ಳಿಗೆ ಹೋಗಿದ್ದೆ ಅಂತ. ಮಳವಳ್ಳಿನಲ್ಲಿ ಆ ಕಿಟ್ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ತಗೊಂಡು ಅದ್ರೊಳಗಿರೋ ಮೆಟೀರಿಯಲ್ಗಳನ್ನ ಡಿಸ್ಪ್ಲೇ ಮಾಡ್ತೀನಿ. ಅದ್ರೊಳಗೊಂದು 250ರಿಂದ 300 ಇದೆ. ಏನಿದೆ ಅದ್ರೊಳಗೆ ಅಂದ್ರೆ ಟೂತ್ ಬ್ರಷ್ ಇದೆ, ಹ್ಯಾಂಗರ್ ಇದೆ, ಕ್ಲಿಪ್ ಇದೆ, ಬರೀ ಇಂಥದ್ದೇ ಎವ್ರಿಡೇ ಯೂಸ್ ಮಾಡುವಂತ ವಸ್ತು. ಅದನ್ನ ತಗೊಂಡು ನೀವು ಪಾಠ ಮಾಡೋದು ಹೆಂಗೆ ಅಂತ ಅದ್ರೊಳಗೆ ಹೇಳ್ಕೊಡ್ತೀವಿ. ನಮ್ಮೊಳಗೆ ವಾಷಿಂಗ್ ಮಿಷನ್ ಹೋಸ್ ಪೈಪ್ ಇತ್ತು, ಕಟ್ ಆಯ್ತು. ಆ ಹೋಸ್ ಪೈಪ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ, ಹೋಸ್ ಪೈಪ್. ಅದನ್ನ ಹಿಂಗ್ ಸ್ಟ್ರೆಚ್ ಮಾಡಿದ್ರೆ ಸ್ಟ್ರೈಟ್ ಆಗತ್ತೆ. ಇವಾಗೆಲ್ಲ ಲೇಸರ್ ಲೈಟ್ ಸಿಗುತ್ತೆ. ಲೇಸರ್ ಲೈಟ್ ನ ಬಿಟ್ರೆ ರೈಟ್ ಇದ್ರೆ ಮಾತ್ರ ಲೇಸರ್ ಲೈಟ್ ಗೋಡೆ ಮೇಲೆ ಕಾಣುತ್ತೆ. ಚೂರ್ ಬೆಡ್ ಆಯ್ತು ಅಂದ್ರೆ ಕಾಣಲ್ಲ. ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್, ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್. ಆರಾಮ ಪಾಠ ಮಾಡ್ಬೋದು. ಆಮೇಲೆ ನೀವೆಲ್ಲ ಹೆಣ್ಮಕ್ಳು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ತಗೊಳ್ತಿರಲ್ಲ, ಅದಕ್ಕೆ ಹ್ಯಾಂಗರ್ಗೆ ಒಂದು ಕ್ಲಿಪ್ ಎಲ್ಲ ಇರುತ್ತೆ. ಆ ಕ್ಲಿಪ್ ಇರೋದಕ್ಕೆ ಟೀಚರು ಚಾರ್ಟ್ ಹಾಕೊಂಡು ಹಿಂಗೆ ಇಟ್ಕೋಬಹುದು. ನೀವ್ ಆ ತರದ್ದೊಂದು ಕ್ಲಿಪ್ ಮಾಡಿಸ್ಕೋಬೇಕಂದ್ರೆ 250 ರೂಪಾಯಿ 300 ರೂಪಾಯಿ ಕಾರ್ಪೆಂಟ್ರಿ ಕೊಡಿ. ಅಂಥದ್ದು ವಸ್ತುಗಳನ್ನೆಲ್ಲ ಸೇರಿಸಿಟ್ಕೊಂಡಿದ್ದೀನಿ. ದಿವಸಕ್ಕೂ ಸೇರಿಸ್ತಾ ಇರ್ತೇನೆ. ಇದನ್ನ ಸೇರ್ಸೋದಕ್ಕೆ ನಾನೇನ್ ಮಾಡ್ಕೊಳ್ತೇನೆ ಅಂದ್ರೆ, ನಾನು ಓದಕ್ ಕೂತ್ಕೊಳ್ಳೋ ಒಂದು ಸ್ಟಡಿ ಟೇಬಲ್ ಹತ್ರ ಒಂದು ಪರ್ಮನೆಂಟ್ ಬ್ಯಾಗ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದು ನನ್ನ ಮನೊಳಗಿರೋರ್ಗೂ ಕೂಡ ಟ್ರೈನಿಂಗ್ ಕೊಟ್ಟಿದ್ದೀನಿ. ನನ್ನ ಹೆಂಡತಿ ಗೀತಾ ಅಂತ, ಬೈತಾನೆ ಇರ್ತಾಳೆ ಅವಳು. ಆದ್ರೆ ಈಗ ಅವಳು ಬೈಯೋದು ನಿಲ್ಸ್ಬಿಟ್ಟಿದ್ದಾಳೆ. ಅವಳಿಗೆ ಯಾವ್ಯಾವ್ದು ಬೇಡ ಅನ್ಸುತ್ತೆ ವಸ್ತು ಎಲ್ಲ ತಗೊಂಡು ಅದ್ರೊಳಗೆ ಹಾಕೋತಾ ಇರ್ತಾಳೆ. ನನಗೆ ವಾರಕ್ಕೋ 15 ದಿವಸಕ್ಕೋ ಪುರ್ಸೊತ್ತಾದ್ರೆ ಅದ್ರೊಳಗೆ ಯಾವ ವಸ್ತು ನನ್ಗೆ ಬೇಕೋ ಅದು ಇಟ್ಕೊಂಡು ಮಿಕ್ಕಿದ್ದನ್ನ ನಾನು ಎಸಿತೀನಿ. ಹಂಗೆ ನಾನು ವಸ್ತುಗಳನ್ನ ಸಂಗ್ರಹಣೆ ಮಾಡ್ಕೊ. ಎಲ್ಲಾ ಟೀಚರು ಮಾಡ್ಬೇಕಿತ್ತು ಈ ತರ ಚೇಂಜ್ ಅಂತಾನೆ. ನೀವು ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದ್ರಿ. ಪ್ಲಾನೆಟೋರಿಯಂಗಳಲ್ಲಿ, ಮ್ಯೂಸಿಯಂಸ್ ಮತ್ತೆ ಸುಮಾರು ಎಕ್ಸಿಬಿಷನ್ಸ್ ನಲ್ಲಿ ಕೂಡ ನೀವು ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದೀರಾ. ಅದ್ರದ್ದು ಏನೊಂದು ವಿಶೇಷತೆ? ಪ್ಲಾನೆಟೋರಿಯಂ ಬೆಂಗಳೂರಿಗೆ ಬಂದಾಗ ಮೊದಲನೇ ಸರಿ ಅದ್ರದ್ದು ವಿಶೇಷವಾದ ಪ್ರೊಜೆಕ್ಟರ್, ವೆರಿ ಕಾಸ್ಟ್ಲಿ ಪ್ರೊಜೆಕ್ಟರ್. ಆ ಪ್ರೊಜೆಕ್ಟರ್ ನ ಇಟ್ಕೊಳ್ಳೋದಕ್ಕೆ ಪ್ಲಾನೆಟೋರಿಯಂ ನಲ್ಲಿ ಜಾಗ ಇರಲಿಲ್ಲ. ಅಂದ್ರೆ ಪ್ಲಾನೆಟೋರಿಯಂ ಇನ್ನೂ ಮಾಡಿರ್ಲಿಲ್ಲ. ಅವಾಗ ರಾಜಾಜಿನಗರದಲ್ಲಿ ವಾಣಿ ಸ್ಕೂಲ್ ಅಂತ ಇದೆ, ಆ ಸ್ಕೂಲಲ್ಲಿ ಪ್ಲಾನೆಟೋರಿಯಂದು ಡೂಮ್ ನೈಟ್ ಇದ್ರು ಫಸ್ಟ್ ಟೈಮ್. ಅದಾದ್ಮೇಲೆ ನಿಧಾನವಾಗಿ ಪ್ಲಾನೆಟೋರಿಯಂಗೆ ತಗೊಂಡು
ಅವಾಗ ಪ್ಲಾನೆಟೇರಿಯಂನಲ್ಲಿ ಕೆಲಸ ಮಾಡುವ ಡಾಕ್ಟರ್ ಶೈಲಜಾ ಮತ್ತೆ ಡಾಕ್ಟರ್ ಮಧುಸೂದನ್ ಇಂಥವರೆಲ್ಲ ನನಗೆ ಪರಿಚಯ ಇದೆ. ಅವಾಗ ಅಲ್ಲಿ ಪ್ಲಾನೆಟೇರಿಯಂನ ಡಿಸ್ಪ್ಲೇಗಳ ಬಗ್ಗೆ, ಅದರೊಳಗೆ ಕನ್ನಡ ಪದಗಳು ಏನ್ ಬಳಸಬೇಕು ಅನ್ನೋದ್ರ ಬಗ್ಗೆ ನಾನು ಹೋದಾಗ ನನ್ನನ್ನ ಕೇಳ್ತಾ ಇದ್ದೆ. ಹಾಗಾಗಿ ಕೆಲವೊಂದಿಷ್ಟು ಕನ್ನಡ ಪದಗಳನ್ನ ಅಂಥದ್ದೆಲ್ಲ ಅಲ್ಲಿ ಸಜೆಸ್ಟ್ ಮಾಡಿದ್ದು ನನಗೆ ನೆನಪಿದೆ. ಹಾಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ನಾನು ಬಸವೇಶ್ ನಗರ ಏರಿಯಾದಲ್ಲಿ ಬೆಂಗಳೂರಿನಲ್ಲಿ ಇರುವುದು. ಅಲ್ಲಿ ಯಾವ್ಯಾವ ಸ್ಕೂಲ್ ಮಕ್ಕಳು ಮ್ಯೂಸಿಯಂ ನೋಡಬೇಕು ಅಂತ ಆಸೆ ಇರುತ್ತೆ ಅಂತವ್ರನ್ನ ಭಾನುವಾರ ಒಟ್ಟು ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ ಪೈಡ್ ಪೈಪರ್ ತರ. ಅವ್ರ ಹುಡುಗರುಗಳಿಗೆ ಬಸ್ ಚಾರ್ಜ್ ಕೊಡೋಕೆ ಹೇಳ್ತಾ ಇದ್ದೆ, ಯಾಕಂದ್ರೆ ನಮ್ಗೆ ಅಷ್ಟೊಂದೆಲ್ಲ ದುಡ್ಡವಾಗಿರ್ತಾ ಇರ್ಲಿಲ್ಲ. ಆಮೇಲೆ ಪೇರೆಂಟ್ಸ್ಗೆ ಕೇಕಿಗೆ ಇಷ್ಟ ಆಗತ್ತೆ, ಪಫಿಗೆ ಇಷ್ಟ ಆಗತ್ತೆ, ಎಂಟ್ರಿ ಫೀಸ್ ಇಷ್ಟ ಆಗತ್ತೆ, BTS ಬಸ್ ದುಡ್ಡು ಎಷ್ಟಾಗತ್ತೆ ಅಂತ ಎಲ್ಲ ಸೇರಿ ಒಂದ್ 75 ರೂಪಾಯೋ 100 ರೂಪಾಯೋ ಹುಡುಗರ ಹತ್ರ ಇಸ್ಕೊತಾ ಇದ್ದೆ. ಎಲ್ಲರನ್ನು ಕರ್ಕೊಂಡು ಹೋಗ್ತಿದ್ದೆ ಮ್ಯೂಸಿಯಂ. ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸುಮ್ನೆ ಕರ್ಕೊಂಡು ಹೋಗ್ತಾ ಇದ್ದೆ. ಮ್ಯೂಸಿಯಂ ಮೊದಲನೇ ಫ್ಲೋರ್ ಅಲ್ಲಿ ಏನಿದೆ, 2ನೇ ಫ್ಲೋರ್ ಅಲ್ಲಿ ಏನಿದೆ, 3ನೇ ಫ್ಲೋರ್ ಅಲ್ಲಿ ಏನಿದೆ ನೋಡ್ಕೊಳ್ಬೇಕಾದ್ರೆ ನಿಮ್ ಜೊತೆಗೆ ಟೆಕ್ಸ್ಟ್ ಬುಕ್ ಇಟ್ಕೊಂಡಿರ್ಬೇಕು, ಎಕ್ಸರ್ಸೈಸ್ ಇಟ್ಕೊಳ್ಬೇಕು ಅಂತ ಹುಡುಗರಿಗೆ ಕಳಿಸ್ತಾ ಇದ್ದೆ. ಹಾಗಾಗಿ ಅವರಿಗೆ ಏನನ್ನ ನೋಡ್ಬೇಕು, ಎಷ್ಟೊತ್ತು ನೋಡ್ಬೇಕು, ಯಾವ್ದನ್ನ ನೋಡ್ಲೇಬೇಕು ಎಲ್ಲ ಲಿಸ್ಟ್ ಮಾಡಿ ಕಳಿಸ್ಕೊಡ್ತಾ ಇದ್ದೆ. ಅವ್ರು ಬಂದಿದ್ದಾದ್ಮೇಲೆ ಅವ್ರಿಗೆ ಕ್ವಿಸ್ ಮಾಡ್ತಾ ಇದ್ದೆ. ಮೊದಲನೇ ಫ್ಲೋರ್ ಅಲ್ಲಿ ಇಂಥ ಜಾಗದಲ್ಲಿ ಏನಿತ್ತು ಹೇಳೋ ಕೇಳ್ತಾ ಇದ್ದೆ ಹುಡುಗರಿಗೆ. ಅದ್ರೊಳಗಡೆ ಯಾರು ಕರೆಕ್ಟ್ ಉತ್ತರಗಳಿರ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತಾ ಇದ್ದೆ. ಇವರೆಲ್ಲ ಅಡ್ಹಾಕ್ ಪೀಪಲ್, ನನ್ನ ಸ್ಟೂಡೆಂಟ್ಸ್ ಏನಲ್ಲ, ಯಾವ್ಯಾವ್ದೋ ಶಾಲೆ ಸ್ಟೂಡೆಂಟ್ಸು. ನಾನು ಹಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಗೊತ್ತಿದ್ರಿಂದ ನಮ್ಮ ಮನೆಗೆ ಬಂದು ಹುಡುಗರುಗಳು ಹಿಂದಿನ ದಿವಸ ರಿಜಿಸ್ಟರ್ ಮಾಡಿಸ್ಕೊಂಡು ಹೋಗ, ನಾನು ಮಿಕ್ಕಿದ ಅರೇಂಜ್ಮೆಂಟ್ ಎಲ್ಲ ನಮಗೆ. ಹಾಗೆ ಮ್ಯೂಸಿಯಂನಲ್ಲೂ ಕೂಡ ಕೆಲವು ಕನ್ನಡ ಪದಗಳೆಲ್ಲ ಬೇಕು ಅಂದಾಗ ನಲ್ಲಿ ಮ್ಯೂಸಿಯಂ ಡೈರೆಕ್ಟರು, ಕ್ಯೂರೇಟರ್ಸ್ ಅಂತೆಲ್ಲ ಕರೀತೀವಿ, ಅವ್ರುಗಳು ನನ್ನ ಜೊತೆಗೆ ಡಿಸ್ಕಸ್ ಮಾಡೋರು. ಆಮೇಲೆ ಎಕ್ಸಿಬಿಟ್ಸ್ ಗಳನ್ನ ಹೆಂಗೆ ಚೆನ್ನಾಗಿ ಇಡಬಹುದು ಅನ್ನೋದ್ರ ಬಗ್ಗೆ ಕೇಳೋರು. ಹಾಗಾಗಿ ಮ್ಯೂಸಿಯಂ ಪ್ಲಾನೆಟೋರಿಯಂ ಜೊತೆ ಕೆಲಸ. ಹಾಗೆ ಎಕ್ಸಿಬಿಷನ್ ಅನ್ನೋ ಬಗ್ಗೆ ಪ್ರಶ್ನೆ ಕೇಳಿದ್ವಿ. ಇದಕ್ಕೆ ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ಸ್ ನಡೆಯುತ್ತೆ. ಸ್ಟೇಟ್ ಲೆವೆಲ್ ಸೈನ್ಸ್ ಎಕ್ಸಿಬಿಷನ್ ಫಾರ್ ಸ್ಟೂಡೆಂಟ್ಸ್ ಹೂ ಡೂ ಇನ್ ಗವರ್ನಮೆಂಟ್ ಸ್ಕೂಲ್ಸ್ ಅಂತದ್ದು ಅರಮನೆ ಮೈದಾನದಲ್ಲಿ ನಡೆಯುತ್ತೆ. ಇದನ್ನ ಇದೇ ಸರ್ಕಾರದ ಅಡಿಯಲ್ಲಿ 3 ವರ್ಷ ಕಂಟಿನ್ಯೂಸ್ ಆಗಿ ನಾನು ಅದನ್ನ ಮಾಡ್ಕೊಟ್ಟಿದ್ದೀನಿ. ನಾನು ಐ ವಾಸ್ ದ ಲೀಡರ್ ಫಾರ್ ದಿ ಜೂರಿ ಟೀಮ್ ಆಫ್ ದ ಸ್ಟೇಟ್. ನಾನು ಅವರಿಗೆ ಹೇಗೆ ಅಸೆಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಡೈರೆಕ್ಷನ್ಸ್ ಕೊಟ್ಟು ಎಲ್ಲ ಮಾಡಿದ್ದೀನಿ. ವೆರಿ ನೈಸ್ ಸರ್. ನಿಮ್ದು ಎಕ್ಸ್ಪೀರಿಯನ್ಸಸ್ ಅನ್ನು ಕೇಳ್ತಾ ನಂಗೆ ಏನ್ ಅನ್ಸ್ತಿದೆ ಅಂದ್ರೆ, ಐ ಆಮ್ ನಾಟ್ ಶ್ಯೂರ್ ಇಫ್ ಐ ವಿಲ್ ಬಿ ಏಬಲ್ ಟು ಡೂ ಜಸ್ಟಿಸ್ ಟು ಯುವರ್ ಎಕ್ಸ್ಪೀರಿಯನ್ಸಸ್ ಅನ್ಸ್ತಾ ಇದೆ. ಆದ್ರೆ ದಿಸ್ ಇಸ್ ಒನ್ ಸ್ಮಾಲ್ ಇದು ನಮ್ ಕಡೆಯಿಂದ ಅಂತ ಹೇಳಿ. ಈ ಇನ್ನೊಂದು ವಿಶೇಷ ಕಾರ್ಯ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಟುಡೇಸ್ ಜನರೇಷನ್. ನೀವ್ ಮುಂಚೆಯಿಂದಾನೇ ಇದನ್ನ ಮಾಡ್ಕೊಂಡು ಬಂದಿದ್ದೀರಾ, ಕೌನ್ಸಿಲಿಂಗ್ ಅಂಡ್ ಮೆಂಟರಿಂಗ್. ಈ ಕೌನ್ಸಿಲಿಂಗ್ ಅಂತಂದ್ರೆ ಬರೀ ಸ್ಟೂಡೆಂಟ್ ಹತ್ರ ಒಂದ್ ಮಾತಾಡೋದು ಅಂತಾನೆ ಅಲ್ಲ. ನೀವ್ ಮಾಡ್ತಿರೋ ರೀತಿ ಇಟ್ ಇಸ್ ವೆರಿ ಡಿಫ್ರೆಂಟ್. 3 ಆಂಗಲ್ಡ್ ಸ್ಟ್ರಾಟಜಿ ಅಂತ ಹೇಳಿ ಒಂದ್ ಯೂಸ್ ಮಾಡ್ಕೊಂಡು ನೀವು ಮಾಡ್ತೀರಾ ಕೌನ್ಸಿಲಿಂಗ್ ಅನ್ನ. ಯು ಬ್ರಿಂಗ್ ಎವ್ರಿಬಡಿ ಟುಗೆದರ್, ಆಲ್ ದ ಇನ್ವಾಲ್ವ್ಡ್ ಪಾರ್ಟೀಸ್ ಅಂತ ನಾನು ಯೂಸ್ ಮಾಡ್ಬೋದೇನೋ, ವರ್ಡ್ ಏನ್ ಗೊತ್ತಿಲ್ಲ. ಸೊ ಅವ್ರನ್ನೆಲ್ಲಾರನು ಒಟ್ಟುಗೂಡಿಸಿ ನೀವು ತುಂಬಾ ವಿಭಿನ್ನ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡ್ತೀರಾ. ಅದ್ರದ್ ಬಗ್ಗೆ ಒಂದು ನಮಗೆ ತಿಳಿಸ್ಕೊಡ್ತೀರಾ? ಕೌನ್ಸಿಲಿಂಗ್ ನಲ್ಲಿ ಮತ್ತೆ ಗೈಡೆನ್ಸ್ ಅಂಡ್ ಕೌನ್ಸಿಲಿಂಗ್ ಅಂತ ಬಳಸ್ತೀವಿ ಪದ. ಮಾರ್ಗದರ್ಶನ ಮತ್ತು ಆಪ್ತ ಸಲಹೆ ಅಂತ ಕರಿತೀವಿ. ಇದಕ್ಕೆ ನಾನು ಇನ್ಫ್ಲೂಯೆನ್ಸ್ ಆಗಿದ್ದು ಡಾಕ್ಟರ್ CR ಚಂದ್ರಶೇಖರ್, ಪ್ರೊಫೆಸರ್, ಮತ್ತೆ ಅಲಿ ಖ್ವಾಜಾ, ಬಂಜಾರ ಅಕಾಡೆಮಿ. ಅವ್ರದ್ದು ಸೀರೀಸ್ ಆಫ್ ಆರ್ಟಿಕಲ್ಸ್ ಗಳು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬರ್ತಾರೆ. ಹಾಗೆ ಇದ್ದಾಗ ನಾನು ಯಾಕೋ ಈ ಕೌನ್ಸಿಲಿಂಗ್ ಬಗ್ಗೆ ಒಂದ್ ಸ್ವಲ್ಪ ಆಸಕ್ತಿ ಪಡ್ಕೊಳ್ಬೇಕು ಅಂತ ಹೇಳಿ ಹಿಮಾಂಶು ವಿದ್ಯಾಮಂದಿರ ಅಂತ ಮಂಡೇಶ್ವರದಲ್ಲಿ ಅಲ್ಲೊಂದು ಸ್ನೇಹ ಕೌನ್ಸಿಲಿಂಗ್ ಸೆಂಟರ್ ಅಂತ ಇದೆ. ಅದು ಸಂಜೆ ಹೊತ್ತು 2 ದಿವಸ ವಾರದಲ್ಲಿ ಕ್ಲಾಸಸ್ ನ ಮಾಡ್ತಾರೆ. DVG ಹೇಳ್ತಾರೆ, ತೃಣಕ್ಕೆ ಹಸಿರೆಲ್ಲಿ ಅದು ದಿನಪನದೆ, ಕಣ್ಣಿನದೆ, ನೀರಿನದೆ, ಮಣ್ಣಿನದೆ, ನಿನದೆ ಅಂತ ಕೇಳಿ ಗುಣಕ್ಕೆ ಕಾರಣ ಒಂದೇ ಅಂತ ಪ್ರಶ್ನೆ ಕೇಳ್ತಾರೆ. ಕಾರಣ ಒಂದೇ ಅಂತ ಏನಂದ್ರೆ, ಯಾವುದೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಆ ಪ್ರಾಬ್ಲಮ್ಗೆ ಒಂದೇ ಒಂದು ಕಾರಣ ಇರುತ್ತಾ, ಸಾವಿರಾರು ಕಾರಣಗಳಿರುತ್ತಾ, ಇದನ್ನ ತಿಳ್ಕೊಬೇಕು. ಇದನ್ನೇ ಕೌನ್ಸಿಲಿಂಗ್ ನಲ್ಲಿ ನಾವು ನನ್ನ ಹತ್ರ ಬರೋ ಮಕ್ಕಳಲ್ಲಿ ಎಷ್ಟೋ ಜನ ಮಕ್ಕಳು ಹೇಳ್ತಾರೆ,
ಸರ್ ನಂಗೆ ಮ್ಯಾಥಮೆಟಿಕ್ಸ್ ಓದೋಕೆ ಇಂಟ್ರೆಸ್ಟೇ ಇಲ್ಲ ಅಂತ. ಇನ್ ಕೆಲವರು ಹುಡುಗರು ಹೇಳ್ತಾರೆ ನಂಗೆ ಸೋಷಿಯಲ್ ಸ್ಟಡೀಸ್ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಇಂಥ ಮಕ್ಕಳಿಗೆ ನಾವೊಂದು ಸಲಹೆ ಕೊಡ್ಬೇಕು. ಇನ್ ಕೆಲವರು ಸ್ಟೂಡೆಂಟ್ಸ್ ಬರ್ತಾರೆ, ನಂಗೆ ಪರೀಕ್ಷೆ ಹಾಲ್ಗೆ ಹೋಗೋ ತನಕ ನಂಗೆಲ್ಲ ನೆನಪಿರುತ್ತೆ ಸರ್, ಪರೀಕ್ಷೆಗೆ ಹೋಗ್ತಾಣ ನಂಗೆಲ್ಲ ಮರ್ತೋಗುತ್ತೆ. ಹೆಡ್ ಮಾಸ್ಟರ್ಸ್, ಪ್ರಿನ್ಸಿಪಲ್ಸ್ ದಿ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅವ್ರ ಕೌನ್ಸಿಲಿಂಗ್ ಬರ್ತಾರೆ. ನಮ್ ಸ್ಕೂಲಲ್ಲಿರೋ ಟೀಚರ್ಸ್ ಸರಿ ಕೆಲಸ ಮಾಡಲ್ಲ, ಏನ್ ಮಾಡ್ಬೇಕು? ಅಪ್ಪ ಅಮ್ಮ ಮಗ 3 ಜನ ಒಟ್ಟಿಗೆ ಬರ್ತಾರೆ ಕೌನ್ಸಿಲಿಂಗಿಗೆ. ನಾನು ಅವಾಗ ಅಪ್ಪ ಅಮ್ಮನ ಆಚೆ ರೌಂಡ್ ಹೋಗಿ ಅಂತೇಳಿ ಮಗು ಜೊತೆ ಮಾತಾಡ್ತೀನಿ. ನೆಕ್ಸ್ಟ್ ಮಗು ಮತ್ತೆ ಅಮ್ಮನ ಆಚೆ ಕಳಿಸ್ತೀನಿ, ಅಪ್ಪನ ಜೊತೆ ಮಾತಾಡ್ತೀನಿ. ಆಮೇಲೆ ಮಗು ಅಪ್ಪನ ಆಚೆ ಕಳಿಸ್ತೀನಿ, ಅಮ್ಮನ ಜೊತೆ ಮಾತಾಡ್ತೀನಿ. ಒಂದು ಕೌನ್ಸಿಲಿಂಗ್ ಅಂದ್ರೆ ಇಟ್ ಟೇಕ್ಸ್ ಮೋರ್ ದನ್ 3 to 3.5 hours. And this service is rendered by me free of cost. Social service. Yes, free of cost. Free of cost. So far I have not taken even one single paisa from any person who has come for counseling. ಆತರ ಅಂತವ್ರು ಇವತ್ತು ನನಗೆ ಎಷ್ಟೋ ಜನ ಬರ್ತಾರೆ. They take an appointment for me. I call them after 8 o'clock at night, 9 at night. Sometimes they stay up to 11:30, 12 o'clock, midnight. ಅಲ್ಲ, ನೀವ್ ಇಷ್ಟೆಲ್ಲ ಹೇಳ್ತಾ ಇದೀರಲ್ಲ, ನಂಗೆ ಮೇಜರ್ ಡೌಟ್ ಬರ್ತಾ ಇದೆ. ಫ್ಯಾಮಿಲಿ ಟೈಮ್ ಅಂತ ಹೆಂಗ್ ಮಾಡ್ಕೋತೀರಾ ಸರ್ ನೀವು ಇದೆಲ್ಲದ್ರ ಮಧ್ಯೆ? ಅದಕ್ಕೆ ಒಂದು ಕಾನ್ಸೆಪ್ಟ್ ಇದೆ, ಎ ಬ್ಯುಸಿ ಮ್ಯಾನ್ ಆಲ್ವೇಸ್ ಹ್ಯಾಸ್ ಟೈಮ್. ಇಲ್ಲ, ನೀವ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಎ ಲೇಜಿ ಮ್ಯಾನ್ will have no time. ಬ್ಯುಸಿ ಮ್ಯಾನ್ will give time for everything. ನನ್ನ ಮನೆಗೆ ಬಂದ್ರೆ ನನ್ ದೇವ್ರ ಪೂಜೆ ಅದ್ ಮಾಡೋದು ಇದ್ ಮಾಡೋದು, ನನ್ನ ಹೆಂಡತಿಗೆ ಎಲ್ಲಾ ಕಡೆ ಹೂವಾಗಿ ಏರ್ಸೋದು, ಅದೆಲ್ಲ ಬಹಳ ಖುಷಿ ಅವಳಿಗೆ. ಅದೆಲ್ಲ ಮಾಡ್ಕೊಡ್ತೀವಿ. ಒಂದು ಬೈಟು ಕಾಫಿ ಬೆಳಗ್ಗೆ ತಣ ಇಬ್ರು ಒಟ್ಟಿಗೆ ಕುತ್ಕೊಂಡು ಕುಡಿತೀವಿ. ನಮಗಿರೋ ಸಮಯದಲ್ಲಿ ಒಂಚೂರು ಒಳಗೆ ನಾನು ತರಕಾರಿ ಹೆಚ್ಚಿಕೊಡ್ಬೇಕು ಅಂದ್ರೆ ತರಕಾರಿ ಹೆಚ್ಚಿಕೊಡ್ತೀನಿ. ಒಂಚೂರು ರೊಟ್ಟಿ ತಟ್ಟಿಟ್ಟಿದ್ದೀನಿ, ಬೇಯಿಸ್ಕೊಡಿದ್ರೆ ಬೇಯಿಸ್ಕೊಡ್ತೀನಿ. ನಾನು ತಿಂತೀನಿ, ಅವಳು ತಿಂತೀನಿ. ಮನೆಯೊಳಗೆ ಒಂದು ಪುಟ್ಟ ಪಾಪು ಇದೆ, ಆ ಪಾಪು ಜೊತೆಗೆ ಆಟ ಆಡ್ತೀನಿ. ಅದಕ್ಕೇನೋ ಒಂದು ಹಾಡು ಹೇಳ್ತೀನಿ, ಪುಟಾಣಿ ಬಟಾಣಿ ಗಿಟಾಣಿ ಪಟಾಣಿ ಅಂತ, ಅದ್ರ ಜೊತೆ ಆಟ ಆಡ್ತೀನಿ. ನನ್ಗೆ ಮಕ್ಕಳ ಜೊತೆಗೆ ಹೆಂಗಿರ್ಬೇಕು, ಆ ಟೈಮ್ ಏನ್ ಕೊಡ್ಬೇಕೋ ಕೊಡ್ತೀನಿ. ಅವ್ರು ಒಂದೊಂದು ಹೇಳ್ತಾರೆ, ಒಂದ್ ಸಿನಿಮಾಗ ಹೋಗೋಣ ಬರ್ತೀರಾ ಅಂತ, ನಡೀರಿ ಸಿನಿಮಾಗ ಹೋಗೋಣ ಅಂತೀನಿ. ಸೆಕೆಂಡ್ ಶೋ ಸಿನಿಮಾಗೋ ಫಸ್ಟ್ ಶೋ ಸಿನಿಮಾಗೋ ಹೋಗ್ತೀವಿ. ಸಿನಿಮಾದಲ್ಲಿ ಕೂತ್ಕೊಳ್ತೀನಿ, ಪಾಪ್ಕಾರ್ನ್ ತಿಂತೀನಿ. ದ ವೇ ಐ ಸ್ಪೆಂಡ್ ದ ಟೈಮ್ ಇಸ್, ಇಟ್ ಇಸ್ ದ ಕ್ವಶನ್ ಆಫ್ ಕ್ವಾಲಿಟಿ ಟೈಮ್, ನಾಟ್ ದಿ ಕ್ವಾಂಟಿಟಿ ಟೈಮ್. ನನಗೆ ಟೈಮ್ ಇಲ್ಲ ಅಂತ ನಾನು ಇಲ್ಲಿವರೆಗೆ ಯಾರಿಗೂ ಹೇಳಿಲ್ಲ, ಆದ್ರೆ ಟೈಮ್ ಕೊಡ್ತೀನಿ ಅಷ್ಟೆ. ಇಫ್ ಯು ಆಸ್ಕ್ ಫಾರ್ ಮೈ ಟೈಮ್, ಐ ವಿಲ್ ಗಿವ್ ಯು ಟೈಮ್. ಎಕ್ಸಾಕ್ಟ್ಲಿ ಲೈಕ್ ನಾವು ಬೆಳಗ್ಗೆ ಜಾವ 7:30 ಬರೀ ಕೈಲಿ ಒಂದ್ ಕಪ್ ಕಾಫಿ ಇಬ್ರು ಹಿಡ್ಕೊಂಡು ನೀವ್ ನಂಗೆ ಇಂಟರ್ವ್ಯೂ ಟೈಮ್ ಕೊಟ್ಟಿದ್ದೀರಾ. ಈಗ ಬಂದಿರೋದೇ ಖುಷಿ, ಈ ತರದಲ್ಲಿ ಸಿಗತ್ತೆ. ಸೊ ಇವಾಗ ಇನ್ನೊಂಚೂರು ನಿಮ್ ವರ್ಕ್, ಇನ್ನು ದೇರ್ ಆರ್ ಲಾಟ್ ಮೋರ್ ಎಕ್ಸ್ಪೀರಿಯನ್ಸಸ್. ಅದರಲ್ಲಿ ಒಂದು ಅಂತಂದ್ರೆ ಕ್ರೈಸ್ ಅಂತ ಹೇಳಿ, KRIES, ಈ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಆ ಸಂಸ್ಥೆಗಳಲ್ಲಿ ಕೂಡ ನೀವು ಬೇರೆ ಬೇರೆ ರೀತಿ ಸ್ಟೂಡೆಂಟ್ಸ್ ಇರ್ತಾರೆ ಅಲ್ಲಿ. ಸೊ ಅವರುಗಳಿಗೆ ಒಂದು ಮಾರ್ಗದರ್ಶನ ನೀಡೋದು, ಅಥವಾ ಆ ಸ್ಕೂಲ್ಗಳಲ್ಲಿ ಹೌ ದ ಸ್ಕೂಲ್ ಶುಡ್ ಬಿ ರನ್ ಅನ್ನೋದ್ರ ಬಗ್ಗೆ ಕೂಡ ನೀವು ಕೆಲಸ. ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ, ಅದೊಂದು ಸ್ವಾಯತ್ತ ಸಂಸ್ಥೆ. ಡಾಕ್ಟರ್ ಅಂಬೇಡ್ಕರ್ ಸಂಸ್ಥೆಗಳು, ಮತ್ತೆ APJ ಅಬ್ದುಲ್ ಕಲಾಂ ಸಂಸ್ಥೆಗಳು, ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥೆಗಳು, ಇವೆಲ್ಲ ಬರುತ್ತೆ ಅಲ್ಲಿ. ಈ ಸಂಸ್ಥೆಗಳು ಏನಿದೆ, ಇದು ಯಾವರು ಮಕ್ಕಳು ಕೆಳಸ್ತರದಲ್ಲಿ ಇರ್ತಾರೆ, ಶೈಕ್ಷಣಿಕವಾಗಿ ವಂಚಿತರಾಗಿರ್ತಾರೆ, ಇಂಥ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಉಚಿತ ವಸತಿ. ಅಲ್ಲಿ 6ನೇ ಕ್ಲಾಸಿನಿಂದ ಹಿಡಿದು 10ನೇ ಕ್ಲಾಸ್ವರೆಗೂ ಮಕ್ಕಳು ಓದ್ತಾರೆ. ಈ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳನ್ನು ಕೂಡ ಅವರು ನಿರ್ಧಾರ ಮಾಡ್ತಾರೆ. ವಾರ್ಡನ್ ಶುಡ್ ಆಲ್ಸೋ ಬಿ ಎ ಕ್ವಾಲಿಫೈಡ್ ಪರ್ಸನ್. ಯಾಕೆ ಅಂತಂದ್ರೆ, ಮಕ್ಕಳು ಶಾಲೆಯನ್ನ ಬಿಟ್ಟು ವಸತಿಗೆ ಬಂದಾಗ ಅವರು ಓದೋದಕ್ಕೆ ಬರೆಯೋದಕ್ಕೆ ಇವ್ರು ಸಹಾಯ ಮಾಡ್ಬೇಕು, ವಾರ್ಡನ್ಗಳು. ಹಾಗಾಗಿ ಕ್ರೈಸ್ ಸಂಸ್ಥೆಗಳ ಜೊತೆಗೆ ನಾ ಕೆಲಸ ಮಾಡಿರೋದು ಅಂದ್ರೆ, ಹಾಸ್ಟೆಲ್ ವಾರ್ಡನಿನ ಕಾರ್ಯಭಾರಗಳೇನು, ಹಾಸ್ಟೆಲ್ ವಾರ್ಡನ್ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ 5 ದಿವಸದ ತರಬೇತಿ ನಡೆಸ್ತೀನಿ ನಾನು. ಅಂದ್ರೆ ನಾನು ಒಬ್ಬ ಭಾಗಿ, ಬೇರೆ ಬೇರೆಯವರು ಅದ್ರ ಜೊತೆಗಿರ್ತಾರೆ. ಹಾಗೇನೆ ಇಲ್ಲಿರೋ ಮಕ್ಕಳು SSLC ನಲ್ಲಿ ಪರೀಕ್ಷೆನಲ್ಲಿ ಹೆಂಗ್ ಉತ್ತರ ಬರೀಬೇಕು,
ಶೈಕ್ಷಣಿಕವಾಗಿ ಅವರು ಮುಂದುವರಿಯೋದು ಹೇಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಅವ್ರ ಜೊತೆಗೆ ಟ್ರೈನಿಂಗ್ ಕೊಡ್ತೀನಿ. ಆ ಮಕ್ಕಳ ಜೊತೆಗೆ ಅವ್ರಗಳಿಗೆಲ್ಲ CD ಮಾಡಿಕೊಟ್ಟಿದ್ದೀವಿ, ಪ್ರಶ್ನೋತ್ತರಗಳನ್ನ ಕೊಟ್ಟು. ಒಂದೊಂದ್ಸರಿ ಪ್ರೋಗ್ರಾಮ್ ಮಾಡಿದಾಗ 1,500 ಮಕ್ಕಳಿರ್ತಾರೆ. 1,500 ಸ್ಟೂಡೆಂಟ್ಸ್ ಒಂದ್ ಸ್ಟ್ರೆಚ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅವಾಗೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಯಾವ್ಯಾವ ಮಕ್ಕಳು ಬರ್ತಾರೆ ಆಯಾ ರೋನಲ್ಲಿ ಈ ಕಡೆಗೆ ಆ ಒಂದು ಶಾಲೆಯ ವಾರ್ಡನ್ನು, ಈ ಕಡೆಗೆ ಒಬ್ರು ಟೀಚರ್, ಮಧ್ಯದಲ್ಲಿ 25 ಜನ 30 ಜನ ಮಕ್ಕಳು ಕಂಟ್ರೋಲ್ ಮಾಡೋದಕ್ಕೆ. ಹಂಗೆ ಎಲ್ಲಾ ಹುಡುಗರು ಒಟ್ಟಿಗೆ ಕೂತಿರ್ತಾರೆ. ಅವ್ರಗಳಿಗೆ ಪ್ರೊಜೆಕ್ಟರ್ ಹಾಕಿ ಎಷ್ಟು ದೊಡ್ಡ ಸ್ಕ್ರೀನ್ ಇರುತ್ತೆ ಅಂದ್ರೆ 70 mm ಸಿನಿಮಾ ಇದ್ದಂಗೆ ಇರುತ್ತೆ. ಅದರಲ್ಲಿ ಒಂದ್ ಪ್ರಶ್ನೆ ಹಾಕ್ತಿವಿ, ಅದಕ್ಕೆ ಉತ್ತರ ಕೇಳ್ತೀವಿ, ಎಲ್ಲಾ ಹುಡುಗರು ಬರ್ಕೊಂಡ್ರ ಕೇಳ್ತೀವಿ. 1,500 ಜನ ಹುಡುಗರು 1 ನಿಮಿಷದಲ್ಲಿ ಒಂದ್ ಪ್ರಶ್ನೆಗೆ ಉತ್ತರ ಬರೀ ಬರ್ತಾರೆ. ಈ ತರದ ಟ್ರೈನಿಂಗ್. ಮತ್ತೆ ಕೆಲವು ಸರಿ ಹಾಸ್ಟೆಲ್ಗಳಿಗೆ ಹೋಗ್ತೀವಿ. ಹಾಸ್ಟೆಲ್ ಅಲ್ಲಿ ಹೋಗಿ ಹುಡುಗರು ಸರಿಯಾಗಿ ಓದ್ಕೋತಾ ಇದಾರ, ಓದ್ಕೋತಾ ಇಲ್ವಾ, ಅವ್ರಿಗೆ ಓದ್ಬೇಕಾದ್ರೆ ಅವ್ರಿಗೆ ಏನಾದ್ರೂ ತೊಂದರೆ ಇದೆಯಾ, ಇಂಥ ಪ್ರಶ್ನೆಗಳನ್ನೆಲ್ಲ ಅವ್ರ ಹತ್ರ ಕೇಳ್ತಾರೆ. ಹಾಗಾಗಿ ಕ್ರೈಸಿಸ್ ಸಂಸ್ಥೆಗಳು ಕೆಲವು ಸರಿ ಸೈನ್ಸ್ ಎಕ್ಸಿಬಿಷನ್, ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್, ಹ್ಯುಮ್ಯಾನಿಟೀಸ್ ಎಕ್ಸಿಬಿಷನ್ ಈ ತರದೆಲ್ಲ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸಿಬಿಷನ್ಸ್ಗಳು ಕೂಡ ಸಹಾಯ ಮಾಡುತ್ತೆ. ನಿಮ್ಮ ಹತ್ರ ಮಾತಾಡ್ತಾ ಏನನ್ನಿಸ್ತು ಅಂದರೆ, ಒಂದು ಎಪಿಸೋಡ್ ವಿಲ್ ನಾಟ್ ಡೂ ಜಸ್ಟಿಸ್ ಟು ಯುವರ್ ಎಕ್ಸ್ಪೀರಿಯನ್ಸಸ್. ಸೊ ಈ ಕಾನ್ವರ್ಸೇಷನ್ನ ಹೀಗೆ ಮುಂದುವರ್ಸೋಣ ನಮ್ಮ ನೆಕ್ಸ್ಟ್ ಪಾರ್ಟ್ನಲ್ಲಿ ಇನ್ನೊಂದು ಕಪ್ ಸ್ಟ್ರಾಂಗ್ ಕಾಫಿ ಜೊತೆಗೆ.